ನೋ ಸರ್, ನೋ ಮೇಡಮ್. ರಾಘವೇಂದ್ರ ಜಿ, ನೀವು ಯಾವಾಗ ಈ ಟೈಟ್ಲ್ ಹೇಳಿದ್ರು ಆಗಲೇ ಒಂದು ರೀತಿಯಲ್ಲಿ ರೋಮಾಂಚನ ಆಯಿತು. ಯಾಕೆಂದರೆ ಮಾರ್ಕ್ಸ್ ಅನ್ನೋದು ವರ್ಕೌಟ್ ಆಗ್ತಿಲ್ಲ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗೋಯ್ತು. ಈಗ ನೀನು ಟ್ರೆಂಡ್ ಪ್ರಕಾರ ಏನು ನೋಡ್ತಾ ಇದ್ದಾರೆ ಆ ರೀತಿಯಿಂದ ನಾವು ಮಾಡ್ಕೊಂಡು ಹೋಗ್ಬೇಕಾ ಸರ್? ಫೈನಲಿ ವಾಟ್ ಈಸ್ ಹ್ಯೂಮನ್ ಬೀಯಿಂಗ್ ಸರ್? ಹಿ ಈಸ್ ನಥಿಂಗ್ ಬಟ್ ಎ ಪ್ರಾಡಕ್ಟ್ ಆಫ್ ಸೊಸೈಟಿ. ವೀಕ್ಷಕರೇ ನಮಸ್ಕಾರ. ನೋ ಸರ್, ನೋ ಮೇಡಮ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು 3ನೇ ಎಪಿಸೋಡ್ನ ಹೇಳ್ತಾ ಹೋಗ್ತಾ ಇದ್ದೀವಿ. ಈ 3ನೇ ಎಪಿಸೋಡನ್ನು ಹೇಳೋದಕ್ಕಿಂತ ಮುಂಚಿತವಾಗಿ ಪ್ರಾರಂಭಿಕ 2 ಎಪಿಸೋಡ್ಗಳನ್ನ ನೋಡ್ತಾ ಇದ್ವಿ. ಅಲ್ಲಿ ಶಿಕ್ಷಣ ವ್ಯವಸ್ಥೆ ಇರ್ಬೋದು ಅಥವಾ ಎಬಿಲಿಟಿ ಬಗ್ಗೆ ಇರ್ಬೋದು, ಸಾಕಷ್ಟು ವಿಸ್ತೃತವಾದಂಥ ಮಾಹಿತಿಯನ್ನು ಚರ್ಚೆ ಮಾಡ್ತಾ ಹೋದ್ವಿ. ಈಗ 3ನೇ ವಿಚಾರಕ್ಕೆ ಬಂದಾಗ ನಮ್ಮ ದೇಶದ ಯಥೋಸ್ ಅಂತ ಏನು ಹೇಳ್ತೀವಿ, ಭಾರತ ದೇಶದ ಬೇರುಗಳನ್ನು ನೋಡ್ತಾ ಹೋದಾಗ, ಇಲ್ಲಿಯ ಶಿಕ್ಷಣದ ಮಹತ್ವದ ಬಗ್ಗೆ ಮಾತನಾಡ್ತಾ ಹೋದಾಗ 3 ಮಹತ್ವದ ಮಾತುಗಳನ್ನು ಕೇಳ್ತೀವಿ. ಮಾತೃದೇವೋ ಭವ, ಪಿತೃದೇವೋ ಭವ, ಅದೇ ರೀತಿಯಾಗಿ ಅಷ್ಟೇ ಮಹತ್ವದ್ದು ಆಚಾರ್ಯ ದೇವೋ ಭವ ಅನ್ನುವಂಥದ್ದು. ಆ ಆಚಾರ್ಯ ದೇವೋ ಭವ ಅನ್ನುವಂಥದ್ದು ಆ ಒಂದು ಒಬ್ಬ ವ್ಯಕ್ತಿಯ ಸಂಪೂರ್ಣವಾದಂಥ ಬೆಳವಣಿಗೆಯ ಘಟ್ಟದಲ್ಲಿರುವಂಥ ಮಹತ್ವವನ್ನು ಹೇಳ್ತಾ ಹೋಗುತ್ತೆ. ಆದರೆ ಇವತ್ತಿನ ವಿಚಾರಕ್ಕೆ ಬಂದಾಗ ಆ ಆಚಾರ್ಯ ದೇವೋ ಭವ ಆಗಿ ಉಳಿದಿದೆಯಾ, ಅಥವಾ ಇಲ್ಲಿ ಶಿಕ್ಷಣ ಕೇವಲ ಒಂದು ಬಿಸ್ನೆಸ್ ಆಗ್ತಾ ಇದೆ? ಇಲ್ಲಿ ಶಿಕ್ಷಣ ಮತ್ತು ವಿದ್ಯಾರ್ಥಿ ಅನ್ನುವಂಥದ್ದು ಒಂದು ಕಮೋಡಿಟಿ, ಇನ್ನೊಂದು ಕಮರ್ಷಿಯಲ್ ಆಸ್ಪೆಕ್ಟ್ ಆಗಿ ಎಲ್ಲೋ ಕರಗಿ ಹೋಗ್ತಾ ಇದೆಯಾ? ಭವಿಷ್ಯಕ್ಕಿಂತ ಮುಖ್ಯವಾಗಿ ಇವತ್ತು ನನ್ನ ಪಾಕೆಟನ್ನು ತುಂಬಿಕೊಳ್ಳೋದು ಹೇಗೆ ಅಂತ ನೋಡುವಂಥದ್ದೇ ಮಹತ್ವವನ್ನು ಪಡೆದುಕೊಳ್ತಾ ಇದೆಯಾ? ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಇದ್ದಾವೆ. ಹಾಗಿದ್ರೆ ಈ ಆಚಾರ್ಯ ದೇವೋ ಭವ ಈ ಒಂದು ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಬಲಪಡಿಸುವುದರಲ್ಲಿ ಎಷ್ಟು ಮಹತ್ವವನ್ನು ಪಡೆದುಕೊಳ್ತಾ ಹೋಗುತ್ತೆ, ಆ ವಿಚಾರದ ಬಗ್ಗೆ ಇವತ್ತು ಮಾತನಾಡ್ತಾ ಹೋಗೋಣ. ಇವತ್ತು ಎಂದಿನಂತೆ ನಮ್ಮ ಜೊತೆಯಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕೆ ಮಂಜುನಾಥ್ ಸರ್. ಸರ್ ಸ್ವಾಗತ. ನಮಸ್ತೆ. ನಮಸ್ತೆ. ಕಮೋಡಿಟಿ, ಕಮರ್ಷಿಯಲ್ ಆಸ್ಪೆಕ್ಟ್, ಆ ಶಿಕ್ಷಣದ ಕತ್ತನ್ನು ಹಿಸಿಕ್ ಹೋಗ್ತಾ ಇದೆಯಾ ಅಂತ? ಇಲ್ಲ, ಅದು ನಿಮಗೆ ಒಂದು ಪದ, ಈ ಒಂದು ಪದನೇ ನಾನು ಸಿವಿಲ್ ಸರ್ವಿಸ್ ರಾಜೀನಾಮೆ ಕೊಡೋಂಗೆ ಮಾಡಿದ್ದು. ನೀವು ಆ ಪದ ಬಳಸಿದಾಗ ನನ್ನ ಕೂದಲೆಲ್ಲ ನಿಂತುಬಿಡ್ತು. ವಿ ಹ್ಯಾವ್ ನೋ ರೈಟ್ ಟು ಪ್ಲೇ ವಿತ್ ದ ಇಮೋಷನ್ಸ್ ಆ್ಯಂಡ್ ದ ಎಬಿಲಿಟೀಸ್ ಆಫ್ ಎನಿ ಚೈಲ್ಡ್. ಆಚಾರ್ಯ ದೇವೋ ಭವ ಅಂತ ತಾವು ಹೇಳಿದ್ರಿ. ಆಮೇಲೆ ಶಿಕ್ಷಕಿಯ ಮಗನಾಗಿ, ಕನ್ನಡ ಶಿಕ್ಷಕಿ, ಪ್ರಾಥಮಿಕ ಶಾಲಾ, ಸರ್ಕಾರಿ ಪ್ರಾಥಮಿಕ ಶಾಲಾ ಕನ್ನಡ ಶಿಕ್ಷಕಿ ಒಬ್ಬ ಮಗನಾಗಿ ಒಬ್ಬ ಶಿಕ್ಷಕಿಯ ಮಹತ್ವ ಹೇಗಿತ್ತು ಅನ್ನೋದು ನಾನು ಹೇಳ್ತೀನಿ. ನನ್ನ ತಾಯಿ ಬಗ್ಗೆ ಹೇಳೋದಲ್ಲ, ತಾರಾ ರುಕ್ಮಿಣಿ ಅವರು ಕನ್ನಡ ಮಾಡ್ತಿದ್ದ ರೀತಿಗೆ ಇಡೀ ನನ್ನ ಆಸುಪಾಸು, ನಾನು ಮಾತ್ರ ಅಲ್ಲ, ನನ್ನ ಆಸುಪಾಸು ಇವತ್ತು ನಿಮಗೆ ಸಾಕ್ಷಿ ಕೊಡಬಲ್ಲೆ. ನಾನು ನನ್ನ ತಾಯಿ ಹತ್ರ ಕನ್ನಡ ಕಲಿತವ್ರು ಎಲ್ಲರೂ ಕನ್ನಡವು ಅದ್ಭುತವಾದ ಬರವಣಿಗೆ ಇದೆ, ಅದ್ಭುತವಾದ ಮಾತಿದೆ, ಮತ್ತು ಎಲ್ಲರೂ ಅವರವ್ರ ಜೀವನದಲ್ಲಿ ಅವರವ್ರದ್ದೇ ಆದ ರೀತಿಯಲ್ಲಿ ಯಶಸ್ವಿ ಆದರು. ದ ಮೋಸ್ಟ್ ಪವರ್ಫುಲ್ ಫೋರ್ಸ್ ಇನ್ ಎ ನೇಷನ್ ಬಿಲ್ಡಿಂಗ್ ಪ್ರಾಸೆಸ್ ಈಸ್ ಎ ಟೀಚರ್. ಯಾವಾಗ ನಾವು ಆಚಾರ್ಯನ ಪದ ತೆಗೆದು ಶಿಕ್ಷಕ ಅಂತ ಬಳಸೋಕ್ಕೆ ಶುರು ಮಾಡಿದ್ವೋ ಅವತ್ತೇ ನಮ್ಮ ಅವನತಿ ಆರಂಭ ಆಯಿತು. ಆಚಾರ್ಯ ಬೇರೆ, ಶಿಕ್ಷಕ ಬೇರೆ, ಟೀಚರ್ ಬೇರೆ, ಎಜುಕೇಟರ್ ಬೇರೆ. ಟೀಚರ್ ಕೆಲಸ ಏನು? ಟೀಚ್ ಮಾಡೋದು. ಏನು ಕೊಟ್ಟಿದ್ದಾರೋ ಅದನ್ನ ಟೀಚ್ ಮಾಡೋದು. ಅವ್ರ ತಲೆ ಒಳಗೆ ಹೋಗಿದೆಯಾ, ಅವ್ರ ವ್ಯಕ್ತಿತ್ವಕ್ಕೆ ಸೂಕ್ತವಾಗಿ ಹೋಗಿದೆಯಾ, ಅವ್ರು ಯಾವ ಮಟ್ಟಕ್ಕೆ ಅರ್ಥ ಆಗಿದ್ದಾರೆ, ಅಥವಾ ಅವ್ರಿಗೆ ಅನುಕೂಲವಾದಂಥ ರೀತಿಯಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನ, ಇದನ್ನು ಆಚಾರ್ಯ ಅಂತ ಕರೆಯೋದು. ಒಬ್ಬ ವಿವೇಕಾನಂದರಿಗೆ, ಒಬ್ಬ ಪರಮಹಂಸರನ್ನ ಏನು ಕರಿತೀರಾ? ಆಚಾರ್ಯ. ಒಬ್ಬ ಚಂದ್ರಗುಪ್ತನಿಗೆ, ಚಾಣಕ್ಯ ಅವ್ರನ್ನೇನು ಕರಿತೀರಾ? ಆಚಾರ್ಯ. ಆಚಾರ್ಯ ಅಂದರೆ ಅವರ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ಅವ್ರ ಮೇಲೆ ಹೇರೋದಲ್ಲ. ಪರಮಹಂಸರು ಮತ್ತು ವಿವೇಕಾನಂದರ ಬಗ್ಗೆ ನೀವು ನೋಡಿದ್ರೆ, ಓದಿದ್ರೆ, ತಿಳ್ಕೊಂಡ್ರೆ, ಯಾವುದೋ ಒಂದು ರ್ಯಾಂಡಮ್ ಸಬ್ಜೆಕ್ಟ್ ಇಟ್ಕೊಂಡು ದಿನಗಟ್ಟಲೆ ರಾತ್ರಿಗಟ್ಟಲೆ ಮಾತಾಡೋರು, ತಿಳ್ಕೊಳ್ಳೋರು, ಒಬ್ಬರಿಂದ ಒಬ್ಬರು. ಪರಮಹಂಸರು ಇವ್ರನ್ನ ಕೇಳಿಸ್ಕೊಳ್ಳೋರು, ಅವ್ರನ್ನ ಕೇಳಿಸ್ಕೊಳ್ಳೋರು. ವಿವೇಕಾನಂದರ ಇಂಗ್ಲೀಷ್ಗೂ ಅವರಿರೋ ಹ್ಯಾಂಡ್ಸಮ್ಗೂ ಪರಮಹಂಸರು ಇಂಗ್ಲೀಷ್ ಬರಲ್ಲ. ಒಂದು ಕುಗ್ರಾಮದಲ್ಲಿರೋದಕ್ಕೂ ಅವ್ರಿಗೂ ಇವ್ರಿಗೂ ಅಲ್ಲಿಂದ ಎಲ್ಲಿ ಕನೆಕ್ಷನ್ ಬಂತು? ಈ ಕನೆಕ್ಷನ್ ನಾವೇನು, ಈ ಕನೆಕ್ಷನ್ ಇವತ್ತು ಮಕ್ಕಳು ಮತ್ತು ಶಿಕ್ಷಕರ ನಡುವೆ ಮಿಸ್ ಆಗಿಬಿಟ್ಟಿದೆ. ಆ ಕನೆಕ್ಷನ್ ಬರಬೇಕು ಫಸ್ಟು. ಬಟ್ ನಾನು ಇಲ್ಲಿ ಯಾವ ಟೀಚರ್ ಬಗ್ಗೆ ಹೇಳೋದಕ್ಕೆ ಮುಂಚೆ ನಾನು ನಮ್ಮ ಸರ್ಕಾರಗಳು ಏನು ಮಾಡಿದೆ, ನೀನು ಈ ರೀತಿ ಹೇಳಬೇಕು, ಈ ರೀತಿ ಮಾಡಬೇಕು, ಈ ರೀತಿ ಸಿಲೆಬಸ್ ಕಳಿಸ್ಬೇಕು. ಸಿಲೆಬಸ್ ಸೆಟ್ ಮಾಡೋದ್ರಿಂದ ಹಿಡಿದು ರ್ಯಾಂಕ್ ಹೋಗೋವರೆಗೂ ಮಾಡ್ತಾ ಇರೋದು ಸರ್ಕಾರ. ಇಲ್ಲಿ ನಾವು ಬರೀ ಶಿಕ್ಷಕರ ಬಗ್ಗೆ ಹೇಳಲ್ಲ. ದಟ್ಸ್ ವೈ ಐ ಹ್ಯಾವ್ ಬೀನ್ ಟಾಕಿಂಗ್ ಅಬೌಟ್ ದ ಹೋಲ್ ಇಂಡಿಯನ್ ಎಜುಕೇಷನ್ ಇಕೋಸಿಸ್ಟಮ್.
ಸರ್, ಒಂದು ಟೀಚರ್ನ ಒಂದೊಂದು ನಡವಳಿಕೆ, ಒಂದು ಮಾತು ಹೇಳ್ಕೊಡೋದು ಪ್ರತಿಯೊಂದು ಮಗು ಮೇಲೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ತಾಯಿಗಿಂತ ಹೆಚ್ಚು ಒಂದು ಮಗು ಇವತ್ತು ಕಾಲ ಕಳೆಯೋದು ಯಾರ ಜೊತೆಗೆ ಸರ್? ಸ್ಕೂಲಲ್ಲಿ. ಆ ಸ್ಕೂಲಿನ ಪರಿಸರ ಮಕ್ಕಳ ಮೇಲೆ ಒಂದು ಇನ್ಫ್ಲುಯೆನ್ಸ್ ಆಗ್ತಾ ಹೋಗುತ್ತೆ. ಯಾರೋ ಒಬ್ಬರು ಒಂದು ದೊಡ್ಡ ಮಠದ ಮುಖ್ಯಸ್ಥರು ಒಂದು ಸಾರಿ ಹೇಳ್ತಾ ಇದ್ರು, ಯಾವುದೋ ಪೇರೆಂಟ್ ಹೇಳ್ಬೇಕಾದ್ರೆ ನಾನು ಇದ್ದೆ, ನಾವು ಶಾಲೆಯಲ್ಲಿ ತಯಾರು ಮಾಡಿ ಕಳಿಸ್ತೀವಿ, ನೀವು ಮತ್ತೆ ಅವ್ರನ್ನ ಯಥಾ ರೀತಿಗೆ ತೊಗೊಂಡು ಹೋಗ್ತೀರಾ ಅಂತ. ಬಟ್ ಇಲ್ಲಿ ಪ್ರಾಬ್ಲಮ್ ಏನು, ಅವ್ರು ಸರಿಗೆ ತೊಗೊಂಡೋದ್ರೆ ಶಾಲೆಗಳಲ್ಲಿ ಬೇರೆ ರೀತಿ ಆಗ್ತಾ ಇದ್ದಾರೆ, ಶಾಲೆಗಳು ತೊಗೊಂಡೋದ್ರೆ ಅಲ್ಲಿ ಬೇರೆ ಆಗ್ತಾರೆ. ಸೊ ಇಕೋಸಿಸ್ಟಮ್ ಅಂತ ನಾವು ಮಾತಾಡಿದಾಗ ತಾಯಿ ತಂದೆ, ಶಿಕ್ಷಕ, ಮ್ಯಾನೇಜ್ಮೆಂಟು, ಸ್ಟೂಡೆಂಟು, ಈ ಎಲ್ಲ ಒಂದು ಇಕೋಸಿಸ್ಟಮ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಬಟ್ ಟೀಚರ್ ವಿಚಾರ ಬಂದಾಗ ಭಾಳ ಶಾಕಿಂಗ್ ನನಗೇನಾಗಿದೆ ಅಂದರೆ, ನಮ್ಮ ಅನ್ಎಂಪ್ಲಾಯಬಿಲಿಟಿ ಅಂತ ಏನು ಮಾತಾಡ್ತಾ ಇದ್ದೀವಿ ಅಥವಾ ಅನ್ಎಂಪ್ಲಾಯ್ಮೆಂಟ್ ಅಂತ ಏನು ಮಾತಾಡ್ತಾ ಇದ್ದೀವಿ, ಇದಕ್ಕೆ ಮೂಲ ಕಾರಣ ಏನು ಅಂದರೆ ನಮ್ಮ ಎಂಟೈರ್ ಎಜುಕೇಷನ್ ಸಿಸ್ಟಮ್ ಮತ್ತು ನಮ್ಮ ಎಜುಕೇಟರ್ಸ್ ಅಥವಾ ಟೀಚರ್ಸ್. ಯಾತಕ್ಕೆ ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಇಸ್ ವೆರಿ ಕ್ಲಿಯರ್ಲಿ ಇಲ್ಲಸ್ಟ್ರೇಟಿಂಗ್. ಇಲ್ಲಿ ಯಾವುದೂ ಅಲ್ಲ. ಯಾತಕ್ಕೆ ನಾನು ಅಭಿಪ್ರಾಯದ ಪ್ರಕಾರ ಮಾತಾಡಲ್ಲ ಗೊತ್ತಾ ಆತ್ಮೀಯರೇ? ಸಾಕು, ಕಣ್ಣು ಬಟ್ಟೆ ಕಟ್ಕೊಂಡು ನಡ್ಕೊಂಡು ನಡೆದಿದ್ದು ಸಾಕು. ಇನ್ನು ಮುಂದೆ ಏನು ಮಾತಾಡೋರು ವೈಜ್ಞಾನಿಕವಾಗಿ ಮಾತಾಡೋಣ, ಡೇಟಾ ಇಟ್ಕೊಂಡು ಮಾತಾಡೋಣ. ಒಂದು ಈಗ ಸ್ಕ್ರೀನಲ್ಲಿ ನಿಮಗೆ ಬರ್ತಾ ಇದೆ, ಎರಡನ್ನ ಗಮನದಲ್ಲಿಟ್ಕೊಳ್ಳಿ. ನಮ್ಮ ಇವತ್ತಿನ ಇಂಡಿಯನ್ ಯೂತು 4 ರೀತಿಯಲ್ಲಿ ನಾವು ಅವ್ರನ್ನ ಕ್ಲಾಸಿಫೈ ಮಾಡಿದ್ದೀವಿ, ಅವ್ರನ್ನ ಇಂಪ್ರೂವ್ ಮಾಡೋಕ್ಕೋಸ್ಕರ. ಒಂದು ಸಕ್ಸಸ್, ಅವರ A64 ಆವ್ರೇಜ್ ಏನಿದೆ 64 ಎಬಿಲಿಟಿಗಳು ಆವ್ರೇಜು 9+ ಇರ್ತದೆ, ಅಂದರೆ 90% ಪ್ಲಸ್ ಇರ್ತದೆ. ಸ್ಟ್ರೈವರ್ಸ್ ಅಂದರೆ ಇನ್ನೂ ಪರಿಪೂರ್ಣ ಆಗಿಲ್ಲ, ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಒಂಥರ ಜೂನಿಯರ್ ಮ್ಯಾನೇಜರ್ ಲೆವೆಲ್ ತರದವರು 25%. ಅವರ A64 ಎಬಿಲಿಟಿ 7.2 ಅಂದರೆ 72% ಇದೆ. ಸರ್ವೈವರ್ಸ್ 42% ಜನ ಯಂಗ್ಸ್ಟರ್ಸ್ ಇದ್ದಾರೆ. ಅವರ ಆಂಗ್ಷಿಯಸ್, ಅವ್ರಿಗೆ ಏನು ಅಂತಲೂ ಗೊತ್ತಿಲ್ಲ, ಬರೀ ಗೊಂದಲದಲ್ಲಿ ಬೇರೆಯವ್ರನ್ನ ಬ್ಲೇಮ್ ಮಾಡಿಕೊಂಡೇ ಓಡಾಡ್ತಾರೆ, ಅವರು ಸರ್ವೈವರ್ಸ್. ಅವರ A64 ಸ್ಕೋರು 58 ಇದೆ. ಮತ್ತು ಡಿಪೆಂಡೆಂಟ್ಸ್ ಅಂದರೆ ಅವ್ರಿಗೇನು ಶಕ್ತಿನೇ ಇಲ್ಲ, ಪರಾವಲಂಬಿಗಳಾಗಿರುವಂಥವ್ರು 25% ನಮ್ಮ ದೇಶದಲ್ಲಿದ್ದಾರೆ. 25% ಅಂದರೆ ಎಷ್ಟು ಪಾಪ್ಯುಲೇಷನ್ನು? 140 ಕೋಟಿಗೆ 14, ಹೆಚ್ಚು ಕಡಿಮೆ 35 ಕೋಟಿ ಜನ. 35 ಕೋಟಿ ಪರಾವಲಂಬಿ ಆದರೆ ನಿಮ್ಮ ದೇಶ ಎಲ್ಲರೂ ಬೇರೆ ಹೋಗಿ ಸಾಧ್ಯ? ಜರ್ಮನಿ, ಜಪಾನ್ ಆಲ್ ಪುಟ್ ಟುಗೆದರ್ ಅದಕ್ಕಿಂತ ಡಬಲ್ ಪಾಪ್ಯುಲೇಷನ್ ಇದ್ದಿದ್ದಾಗ ಆ ಮಟ್ಟದ ಪರಾವಲಂಬಿಗಳು ಇಲ್ಲಿದ್ದರೆ ನೀವು ಹೆಂಗೆ ಹೋಗೋಕ್ಕೆ ಸಾಧ್ಯ? ಇಲ್ಲಿ ಇನ್ನೊಂದು ಆತ್ಮೀಯರೇ, ನಾವು ಎಲ್ಲಿ ಮೂಲ ಕಾರಣ, ಯಾಕೆ ನಮ್ಮ ಮಕ್ಕಳು ಅನ್ಎಂಪ್ಲಾಯಬಲ್ ಆಗ್ತಾ ಇದ್ದಾರೆ, ನಮ್ಮ ಮಕ್ಕಳು ಯಾಕೆ ಸ್ಟ್ರೆಸ್ಸಲ್ಲಿದ್ದಾರೆ ಅಂತ ಹೋದಾಗ ನಾವು ಇಡೀ ಇಕೋಸಿಸ್ಟಮ್ನ ನಾವು ಸ್ಟಡಿ ಮಾಡ್ತೀವಿ. 15 ವರ್ಷ ಅದಕ್ಕೆ ತೊಗೊಂಡಿದ್ದು. ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ಸಕ್ಸಸ್ ಹೇಳಿದೆ, ಇವತ್ತಿನ ಪಾಪ್ಯುಲೇಷನ್ನು ಸಕ್ಸಸ್ 8%, ಸ್ಟ್ರೈವರ್ಸ್ 25%, ಸರ್ವೈವರ್ಸ್ 42%, ಡಿಪೆಂಡೆಂಟ್ಸ್ 25%. ಟೀಚರ್ಸ್ದು ನಾವು ಇದೇ ಡೇಟಾ ಅನಾಲಿಸಿಸ್ ಇಟ್ಕೊಂಡು ನಾವು ಯಾವ ಎಜುಕೇಷನ್ ಈ 30 ವರ್ಷದ ಹಿಂದೆ ಓದಿದ್ದು ನಾವು ಲೆಕ್ಕ ತಗೋತಾ ಇಲ್ಲ. ಸಾಮರ್ಥ್ಯ ಸತ್ವಗಳು ಇಟ್ಕೊಂಡ್ಬಿಟ್ವು. ಸಾಮರ್ಥ್ಯ ಸತ್ವಗಳು ಅವತ್ತು ಅಷ್ಟೇ ಇದ್ದಿದ್ದು, ಇವತ್ತು ಅಷ್ಟೇ ಇರೋದು, ಮುಂದೇನೂ ಅಷ್ಟೇ ಇರೋದು. ಚಾಣಕ್ಯನ ಸಾಮರ್ಥ್ಯ ಸತ್ವ ಏನು ನಾನು ಇವತ್ತು ಕೂತು ಹೇಳಬಲ್ಲೆ, ಯಾಕೆ ಅವತ್ತಿದ್ದು 64, ಇವತ್ತಿರೋದು 64. ಐಕ್ಯೂ ಅನ್ನೋದು ಏನು ತೊಗೊಂಡ್ರಿ, ಅದು ಒಂದು ಆಧಾರದ ಮೇಲೆ ಹೋಗುತ್ತೆ. ಈ A64 ಏನು ತೊಗೊಂಡಿದ್ದೀವಿ, ಇದು ಎಂಟೈರ್ 64 ಮೇಲೆ ಹೋಗುತ್ತೆ. ಇಲ್ಲಿ ನೀವು ತೊಗೊಂಡ್ರೆ 8% ಅಲ್ಲೇ ಹೇಳಿದೆ. ಇಲ್ಲಿ ಟೀಚರ್ಸ್ ನೋಡಿ, ಸಕ್ಸಸ್ ರೇಂಜ್ 90%, 88.5%. ಆ A64 ಎಬಿಲಿಟಿಯಲ್ಲಿರೋ ಟೀಚರ್ ಸಂಖ್ಯೆ 5%. 70.2 ಸ್ಕೋರ್, 70% ಆವ್ರೇಜ್ ಸ್ಕೋರಲ್ಲಿರುವಂಥ ಸ್ಟ್ರೈವರ್ಸ್ ಅಂತ ಏನು ಹೇಳ್ತೀವಿ, ಟೀಚರ್ಸು 18%. ಸ್ಟ್ರೈವರ್ಸ್ ಇಲ್ಲಿ ಸ್ಟೂಡೆಂಟ್ಸಲ್ಲಿ 25%. ಸರ್ವೈವರ್ಸು ಟೀಚರ್ಸಲ್ಲಿ 52 ಆವ್ರೇಜ್ ಸ್ಕೋರ್ ಇರೋರು 52%. ಇಲ್ಲಿ ನೋಡಿ, ಸರ್ವೈವರ್ ಸ್ಟೂಡೆಂಟ್ಸ್ 42%. ಡಿಪೆಂಡೆಂಟ್ಸು ಅಲ್ಲಿ ಟೀಚರ್ಸಲ್ಲಿ 25%, ಸ್ಟೂಡೆಂಟ್ಸಲ್ಲಿ 25%. ಸೊ ಈ ಕಂಪ್ಯಾರಿಸನ್ ನೋಡಿದಾಗ ಸರ್, ಈಗ ನೋಡಿ ಸರ್, ಇದೊಂಥರ ವೈರಸ್ ಇದ್ದಂಗೆ ಸರ್. ಅಲ್ಲಿ ಏನು ಶಿಕ್ಷಣ ಹೇಳ್ಕೊಡ್ತಾ ಇದ್ದಾರೆ ಅದು ಎಕ್ಸಾಕ್ಟ್ಲಿ ಹಂಗೆ ಇಲ್ಲಿಗೆ ಬರ್ತಾ ಇದೆ. ಅದು ಬಿಟ್ಟು ಇನ್ನೊಂದು ಇಂಟೆಲಿಗ್ರಾಫ್ ಅಂತೀವಿ, ನಮ್ಮಲ್ಲಿ 2 ಇಂಪಾರ್ಟೆಂಟ್ ಇದೆ. ಒಂದು A64 ಬಾರ್ ಗ್ರಾಫ್, ಇನ್ನೊಂದು ಇಂಟೆಲಿಗ್ರಾಫ್ ಅಂತ 4 ಝೋನಲ್ಲಿ ತೊಗೋತೀವಿ. ಆಯಿತು, ನಾವು ಮಕ್ಕಳನ್ನ ಇಂಪ್ರೂವ್ ಮಾಡಬೇಕು ಅಥವಾ ಶಿಕ್ಷಕರು ಇಂಪ್ರೂವ್ ಮಾಡಬೇಕು ಅಂದರೆ ಮತ್ತೆ ಅದನ್ನು 4 ಲೆವೆಲ್ ತರ್ತೀವಿ. ಆ್ಯಟಿಟ್ಯೂಡ್, ಆಪ್ಟಿಟ್ಯೂಡ್, ಕಮ್ಯುನಿಕೇಷನ್, ಎಕ್ಸಿಕ್ಯೂಷನ್. ಇಲ್ಲಿ ಡೇಂಜರ್ ಏನು ಗೊತ್ತಾ? ಆಯ್ತಪ್ಪ, ನೀನು ಆ್ಯಟಿಟ್ಯೂಡಲ್ಲಿ ಎಕ್ಸಲೆಂಟ್ ರೇಂಜಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ, ಎಕ್ಸಲೆಂಟ್ ರೇಂಜಲ್ಲಿ ಶಿಕ್ಷಕರಿರೋದು ಬರೀ 7%. ಆ್ಯಟಿಟ್ಯೂಡಲ್ಲಿ, ಆಪ್ಟಿಟ್ಯೂಡಲ್ಲಿ ಎಕ್ಸಲೆಂಟ್ ಇರೋದು 5%. ಬುದ್ಧಿಮತ್ತೆ ಸರ್, ಡೇಂಜರ್ ಏನು ಗೊತ್ತಾ ಸರ್? ಇದು ಬರೀ ಸರ್ಕಾರಿ ಶಾಲಾ ಶಿಕ್ಷಕರದಲ್ಲ, ಖಾಸಗಿಯವ್ರದ್ದು ಸೇರಿರೋದು.
ಅಲ್ಲಿ ಎಕ್ಸಲೆಂಟಲ್ಲಿ 7% ಇದ್ದಾರೆ ಟೀಚರ್ಸು, 11% ಮಕ್ಕಳಿದ್ದಾರೆ. ಆಪ್ಟಿಟ್ಯೂಡ್ ಲೆವೆಲಲ್ಲಿ 5% ನೋಡಿ, ಲುಕ್ ಅಟ್ ದ ಎಕ್ಸಾಕ್ಟ್ ರೆಪ್ಲಿಕೇಶನ್. ಬುದ್ಧಿಮತ್ತೆಯಲ್ಲಿ 5% ಶಿಕ್ಷಕರು ಮಾತ್ರ ಬುದ್ಧಿಮತ್ತೆಯಲ್ಲಿ 5% ಎಕ್ಸಲೆಂಟ್ ಬರ್ತಾರೆ. ಮಕ್ಕಳು ಕೂಡ 5% ಎಕ್ಸಲೆಂಟ್ ಬರ್ತಾ ಇದ್ದಾರೆ. ಕಮ್ಯುನಿಕೇಷನಲ್ಲಿ ನೋಡಿ ಸರ್, 5% ಎಕ್ಸಲೆಂಟಲ್ಲಿ ಬರ್ತಾರೆ ಯಾರು ಶಿಕ್ಷಕರು, ಇಲ್ಲಿ 5% ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಎಕ್ಸಿಕ್ಯೂಷನಲ್ಲಿ ನೋಡಿ ಸರ್, ಅಲ್ಲಿ 5% ಇಲ್ಲಿ 5%, ಎಕ್ಸಾಕ್ಟ್ ರೆಪ್ಲಿಕೇಶನ್. ಸರ್ ಶಿಕ್ಷಕರೇ ಪೊಳ್ಳು ಅಂದರೆ ಮಕ್ಕಳು ಹೆಂಗೆ ಸರ್ ಸ್ಟ್ರಾಂಗ್ ಆಗೋಕ್ಕಾಗುತ್ತೆ? ಶಿಕ್ಷಕರನ್ನ ಸ್ಟ್ರೆಂಥನ್ ಮಾಡಿದೆ ನಿಮ್ಮ ಮಕ್ಕಳನ್ನ ಸ್ಟ್ರೆಂಥನ್ ಮಾಡೋಕ್ಕಾಗಲ್ಲ. ನೀವು ಏನು ಸ್ಕಿಲ್ ಹೇಳು, ಏನು ಬೇಕಾದ್ರೆ ಹೇಳು, ನೀವು ಹೋಲಿಸ್ಟಿಕ್ ಆಗಿ ಇಕೋಸಿಸ್ಟಮ್ನ ರೆಡಿ ಮಾಡದೇ ಇದ್ದರೆ ಈ ಒಂದು ಪರಿಸ್ಥಿತಿ ನಾನಾ ರೀತಿಯಲ್ಲಿ ಮುಂದುವರಿತಾ ಹೋಗುತ್ತೆ. ಡೇಂಜರ್ ಏನು ಅಂದರೆ, ನೀವು ಚೈನಾಗೆ ಹೋಗೋದು ಇನ್ನೊಂದಲ್ಲ, ನೀವು ಯುಗಾಂಡಾಗಿಂತ ಕೆಳಗಡೆ ಹೋಗ್ತೀಯಾ, ಕೆನಿಯಾಗಿಂತ ಕೆಳಗಡೆ ಹೋಗ್ತೀಯಾ. ಇದು ಇವತ್ತಿನ ಪರಿಸ್ಥಿತಿ. ಈ ಪರಿಸ್ಥಿತಿನ ಸರಿಪಡಿಸೋದು ಹೆಂಗೆ ಹೇಳಿ ಸರ್? ಈಗ ವಿಪರ್ಯಾಸ ನೋಡಿ, ನೀವು ಹೇಳ್ತಾ ಇದ್ದಾಗ ನನಗೆ ಅನಿಸ್ತಾ ಇದ್ದಿದ್ದು ಅದನ್ನೇ. ಈಗ ಒಬ್ಬ ವ್ಯಕ್ತಿಗೆ ಮೂಲಭೂತವಾದಂಥ ಅವಶ್ಯಕತೆಗಳು ಹೇಗಿರ್ತಾವೋ ಅಂಥದ್ದೇ ಒಂದು ದೇಶಕ್ಕೆ ಮೂಲಭೂತವಾದಂಥ ಅವಶ್ಯಕತೆಯಲ್ಲಿ ಅಗ್ರಗಣ್ಯವಾಗಿ ನಿಲ್ಲುವಂಥದ್ದು ಒಂದು ಎಜುಕೇಷನ್ ಅನ್ನುವಂಥದ್ದು. ಯಾಕಂದರೆ ಸರಿಯಾದ ರೀತಿಯಲ್ಲಿ ಎಜುಕೇಟೆಡ್ ಆಗಿರ್ತಕ್ಕಂಥ ಸೊಸೈಟಿನೇ ಆ ಒಂದು ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡ್ತಾ ಹೋಗುವಂಥದ್ದು. ಇದು ಎಲ್ಲರಿಗೂ ಗೊತ್ತಿರುವಂಥದ್ದು, ಭಾಷಣದಲ್ಲೂ ಮಾಡ್ತಾರೆ, ಮಾತನಾಡೋದ್ರಲ್ಲೂ ಮಾಡ್ತಾರೆ. ಆದರೆ ವಾಸ್ತವದಲ್ಲಿ ನಾವು ನೋಡ್ತಾ ಇದ್ದರೆ ಇದೇ ಸರ್ಕಾರಿ ಶಾಲೆಗಳಿರ್ಬೋದು, ಆ ಸರ್ಕಾರಿ ಶಾಲೆಗಳ ಕತ್ತನ್ನು ಎಷ್ಟು ಸಾಧ್ಯವೋ ಎಷ್ಟು ಹಿಚ್ಕೋದಕ್ಕೆ ಸಾಧ್ಯತೆ ಅಷ್ಟು ಹಿಚ್ಕುವಂಥ ಪ್ರಯತ್ನಗಳಾಗ್ತಾ ಇದ್ದಾವೆ. ಅದರ ಅಲ್ಲಿರುವಂಥ ಸೌಕರ್ಯಗಳನ್ನು ಬಿಡಿ, ಸರಿಯಾದ ಕುಳಿತುಕೊಳ್ಳುವಂಥ ವ್ಯವಸ್ಥೆ, ಕಟ್ಟಡ, ಅಲ್ಲಿರುವಂಥ ಶಿಕ್ಷಣ, ಇವುಗಳನ್ನೆಲ್ಲ ನೋಡ್ತಾ ಹೋಗೋದಾದರೂ ಕೂಡ ಅವ್ರ ಶಿಕ್ಷಣಕ್ಕೆ ಅವಕಾಶವನ್ನು ಮಾಡಿಕೊಡೋದಿರಲಿ ಸರ್ಕಾರಗಳು, ಅದರ ಕತ್ತನ್ನು ಹಿಸುಕಿ ಎಷ್ಟು ಸಾಧ್ಯವೋ ಅಷ್ಟು ಸರ್ಕಾರಿ ಶಿಕ್ಷಣವನ್ನು ಮುಗಿಸ್ಬೇಕು ಅನ್ನುವಂಥ ಒಂದು ಹುನ್ನಾರಗಳು, ಪ್ರಯತ್ನಗಳು ನಡೀತಾ ಇರೋದು ಒಂದು ಕಡೆ ನೋಡ್ತೀವಿ. ಎರಡನೇ ಕಡೆಯಿಂದ ಮಾತೃಭಾಷೆಯನ್ನು ಎಷ್ಟು ಹತ್ತಿಕ್ಕೋದಕ್ಕೆ ಸಾಧ್ಯನೋ ಮಾತೃಭಾಷೆಯೇ ಅವಮಾನ, ಪರಭಾಷೆಯೇ ಸನ್ಮಾನ ಅನ್ನುವಂಥ ಒಂದು ಆ್ಯಟಿಟ್ಯೂಡನ್ನು ಕೂಡ ಗಮನಿಸ್ತಾ ಇದ್ದೀವಿ. ಇದು ಎರಡನೇ ಅಂಶ. ಮೂರನೇ ಅಂಶಕ್ಕೆ ನೀವು ಖಾಸಗಿ ವ್ಯವಸ್ಥೆ ಬಂದರೂ ಖಾಸಗಿ ಶಾಲೆಗಳು ಕೂಡ ವ್ಯವಸ್ಥೆಯ ಅಥವಾ ಒಂದು ನಮ್ಮ ಪರಿಸ್ಥಿತಿಯ ಹೊರಗಡೆ ಇರುವಂಥದ್ದಲ್ಲ, ಸಮಾಜದ ಒಂದು ಭಾಗವಾಗಿರುವಂಥದ್ದೇ. ಅಲ್ಲೂ ಕೂಡ ಈ ಗ್ಲಿಟರಿಂಗಿಗೆ, ಮಿಂಚೋದಕ್ಕೆ ಅಥವಾ ಆ ಪಾಲಿಶಿಗೆ ಹೆಚ್ಚಿನ ಮಹತ್ವ ಆಗ್ತಾ ಇದೆಯೇ ಹೊರತು ಆಳದಲ್ಲಿ ಗಟ್ಟಿಗೊಳಿಸೋದ್ರ ಬಗ್ಗೆ ಆಗ್ತಾ ಇಲ್ಲ. ಅವರು ಯಾವ ದಿನ ಯಾವ ಯೂನಿಫಾರ್ಮನ್ನು ಹಾಕಬೇಕು, ಯಾವ ದಿನ ಯಾವ ಬ್ಯಾಗನ್ನು ತರಬೇಕು, ಯಾವ ದಿನ ಎಂಥ ಬುಕ್ಕಿಗೆ ಎಂಥ ಕವರ್ ಇರಬೇಕು, ಎಷ್ಟು ದುಡ್ಡನ್ನು ಮತ್ತೆ ಇಸ್ಕೊಳ್ಬೇಕು ಆ ಪೇರೆಂಟ್ಸ್ಗಳಿಗೇನು ನಾನು ಪಡೆದುಕೊಳ್ಳದೆ ಇರುವಂಥ ಶಿಕ್ಷಣನ ನನ್ನ ಮಕ್ಕಳಿಗೆ ಕೊಡಬೇಕು ಅನ್ನೋಂಥ ಉದ್ದೇಶ ಅವ್ರಿಗೆ. ಇವೆಲ್ಲವನ್ನ ಇಟ್ಟುಕೊಂಡು ಕೂಡ ನೀವು ಪರಾಮರ್ಶೆ ಮಾಡ್ತಾ ಹೋಗೋದಾದರೆ ಇಲ್ಲಿ ಆಚಾರ್ಯ ದೇವೋಭವ ಅನ್ನುವಂಥ ಆ ಯಾಕೆ ಕಡಿಮೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಅಂದರೆ, ಆ ಇಡೀ ಎಕೋಸಿಸ್ಟಮ್, ಅದರಲ್ಲಿ ಸರ್ಕಾರ ಇದೆ, ಸಮಾಜ ಇದೆ, ಮ್ಯಾನೇಜ್ಮೆಂಟ್ಗಳಿದ್ದಾವೆ, ವ್ಯವಸ್ಥೆ ಇದೆ, ಪೇರೆಂಟ್ಸ್ ಇದ್ದಾರೆ. ಈ ಎಲ್ಲರನ್ನ ಇಟ್ಟುಕೊಂಡು ಸುಧಾರಣೆ ತರುವಂಥದ್ದು ಆ ಮಿಷನ್ ಆಚಾರ್ಯ ಬೇಕಲ್ಲ. ಆ ಮಿಷನ್ ಆಚಾರ್ಯ ಏನು, ಹೇಗೆ ನಾವು ಅದನ್ನು ಮುಂದೆ ತರೋದಕ್ಕೆ ಸಾಧ್ಯ ಆಗುತ್ತೆ? ಸರ್ ಈಗ ನೋಡಿ ಸರ್, ಈಗ ನಾವು ಮುಖ್ಯವಾಗಿ ಇಕೋಸಿಸ್ಟಮ್ ಗ್ಯಾಪ್ಸ್ನ ಫಸ್ಟ್ ಐಡೆಂಟಿಫೈ ಮಾಡೋಣ. ನಮಗೆ ಸ್ಟೂಡೆಂಟ್ ಲೆವೆಲ್ ಗ್ಯಾಪ್ಸ್ ಅರ್ಥ ಆಯಿತು, ಟೀಚರ್ ಲೆವೆಲ್ ಗ್ಯಾಪ್ಸ್ ಅರ್ಥ ಆಯಿತು, ಒಪ್ಕೋತೀರಾ? ಇದನ್ನು ಇಕೋಸಿಸ್ಟಮ್ ಗ್ಯಾಪ್ಸು ನಾನು ಹೇಳ್ತೀನಿ ಕೇಳಿ ಸರ್. ಫಸ್ಟ್ ಆಫ್ ಆಲ್ ಹೇಳ, ಈಗ ನೀನು ಟೀಚರ್ ಇವ್ಯಾಲ್ಯೂಯೇಷನ್ ಪ್ಯಾಟರ್ನ್ ಏನು ತಂದಿದೆಯಾ? ಟೀಚರ್ಗೆ ಆ್ಯನ್ಯುವಲ್ ಎಕ್ಸಾಮ್ ಪ್ಯಾಟರ್ನ್ ಏನು ತಂದಿದೆಯಾ? ಟೀಚರ್ಗೆ ನೀನು ಸ್ಟ್ರೆಂಥನ್ ಮಾಡೋಕ್ಕೆ ಏನು ತಂದಿದೆಯಾ? ಟೀಚರ್ಗೆ ನೀನು ಬರೀ ಮಕ್ಕಿ 8 hours ಕೊಟ್ಬಿಟ್ಟು ಮಗುನ ನೋಡೋಕ್ಕಿಂತ ಹೆಚ್ಚಾಗಿ ನೀನು ಅಡುಗೆ ಮಾಡಿಬಿಟ್ಟು ಊಟ ಹಾಕುವಂತ ಹೇಳೋ ಮಟ್ಟಕ್ಕೆ ತಂದರೆ ಸರ್, ಇದು ಎಂಟೈರ್ ಇಂಡಿಯನ್ ಇಕೋಸಿಸ್ಟಮ್ನ ಎಜುಕೇಷನ್ ಇಕೋಸಿಸ್ಟಮ್ ನಾವು ಟ್ಯಾಕಲ್ ಮಾಡದೇ ಇದ್ರದ್ದಾಗಲ್ಲ. ಅಲ್ಲ ನೋಡಿ, ನಾನು ಸಾರಿ ಇಂಟ್ರಪ್ಟ್ ಮಾಡ್ತಾ ಇರೋದು, ನೀವು ಹೇಳ್ತಾ ಇರೋದ್ರಿಂದ ಹೇಳ್ತಾ ಇರೋವಂಥದ್ದು ಈ ಹೇಗಾಗಿದೆ ಅಂದರೆ, ಎಷ್ಟು ಕಡಿಮೆ ಸಾಧ್ಯವೋ ಅಷ್ಟು ಎಫರ್ಟನ್ನು ಹಾಕಿ ಹೇಗಾದರೂ ಮಾಡಿ ಒಂದು SLC ನುಗ್ಗಿ ಬಿಡೋದು ಮಕ್ಕಳನ್ನ. ನುಗ್ಗದಿರಲಿ ಸರ್, ಗ್ರೇಸ್ ಮಾರ್ಕ್ಸ್ ಏನೋ ಮಣ್ಣ ಮಸಿ ಕೊಟ್ಟು ಅವ್ರನ್ನ ಗ್ರೇಸ್ ಮಾಡಿ ಹಾಕಿ ಟೀಚರ್ಸನ್ನು ಅಡುಗೆ ಮಾಡಕ್ಕೆ ಬಿಡಿ, ನಾಳೆ ಜನಗಣತಿ ಬಂದರೆ ಅವ್ರನ್ನ ಬಿಡಿ, ಅಥವಾ ವ್ಯಾಕ್ಸಿನ್ ಕೊಡ್ಬೇಕಂದ್ರೆ ಶಿಕ್ಷಕರನ್ನ ಬಿಡಿ. ಆ ಶಿಕ್ಷಕರಿಗೆ ಅವ್ರಿಗೆ ಈ ಶಿಕ್ಷಣಕ್ಕಿಂತ ಹೆಚ್ಚಾಗಿ ಇಂಥ ಒಂದು ಅಂದರೆ ದೇರ್ ಏನೋ ಬಿಡಪ್ಪ ಅವ್ರಿಗೆ ಕೊಡೋಪ್ಪ ಸರ್. ನೋ ಸರ್ ಅಂತಂದ್ರಲ್ಲ, ಇದಕ್ಕಿವತ್ತು ಧ್ವನಿ ಎತ್ತುವಂಥ ಸಂದರ್ಭ. ನೋ ಸರ್ ಅನ್ನೋದಿದೆಯಲ್ಲ, ಇದು ಭಾಳ ಮುಖ್ಯವಾದ ಪದ. ಇವತ್ತು ಅರ್ಥ ಮಾಡ್ಕೋಬೇಕಾದ್ರೇನು ಅಂದರೆ, ವ್ಯವಸ್ಥೆ ಮಕ್ಕಳು ಚೆನ್ನಾಗಿ ಉದ್ಧಾರ ಆಗ್ತಿಲ್ಲ, ಟೀಚರ್ಸು ಸ್ಟ್ರಾಂಗ್ ಆಗಿಲ್ಲ, ವ್ಯವಸ್ಥೆ ಸ್ಟ್ರಾಂಗ್ ಆಗಿಲ್ಲ ಅಂದಮೇಲೆ ನೋ ಅಂತ ಹೇಳುವಂಥ ಹಕ್ಕು ಇವತ್ತು ನೀವು ಪಡಿಲೇಬೇಕು ಸರ್. ಸಿಂಪಲ್ ಹೇಳ ಸರ್, ನೇಪಾಳಲ್ಲಿ ನೆನ್ನೆ ಮೊನ್ನೆ ಪ್ರೈಮ್ ಮಿನಿಸ್ಟರ್ ಒಬ್ಬರು ಬಂದರು, ಎಜುಕೇಷನ್ ನ್ಯಾಷನಲೈಸ್ ಆಗಬೇಕು ಮತ್ತು ನ್ಯಾಷನಲೈಸ್ ಆಮೇಲೆ ಬಿಟ್ಬಿಡಿ. IAS ಆಫೀಸರ್ಸು, ಗೌರ್ಮೆಂಟ್ ಆಫೀಸರ್ಸು, ರಾಜಕಾರಣಿಗಳ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಓದಬೇಕು ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೇರಬೇಕು ಅಂತ ರೂಲು ಯಾವತ್ತೋ ಬರಬೇಕು ಅಂತ ನಮ್ಮ ದೇಶದಲ್ಲಿ ಚರ್ಚೆ ನಡೀತಾನೆ ಇದೆ. ಯಾಕೆ ಸರ್ ಒಬ್ಬ ಖಾಸಗಿ ಒಬ್ಬ ಗೌರ್ಮೆಂಟ್ ಸರ್ವೆಂಟ್ ಆಫೀಸರ್ ಯಾವನು ಯಾಕೆ ಸರ್ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇಲ್ಲ ಸರ್? ಮೂಲಭೂತವಾದ ಸಮಸ್ಯೆ ಅಲ್ಲಿಂದ ಶುರು ಆಗುತ್ತೆ ಸರ್. ನೀನು ಈಗ ಸ್ಕೂಲ್ ಡೆವಲಪ್ಮೆಂಟ್ ಮ್ಯಾನೇಜ್ಮೆಂಟ್ ಕಮಿಟಿ
ಕೆಲವು ಸರ್ಕಾರಿ ಶಾಲೆಗಳು ಅದ್ಭುತವಾಗಿ, ಈಗ ಕೆಲವು ಉದಾಹರಣೆಗಳನ್ನ ಯಾವತ್ತೂ ಕೊಡ್ತೀನಿ. ಕೆಲವು ಪೇರೆಂಟ್ಸ್ ಇನಿಷಿಯೇಟಿವ್ ಮತ್ತು ಹಳ್ಳಿಗಳಲ್ಲಿ ಪೇರೆಂಟ್ಸ್ ಇನಿಷಿಯೇಟಿವ್ ತೊಗೊಂಡು ಕೆಲವು ಸರ್ಕಾರಿ ಶಾಲೆಗಳು ಅದ್ಭುತವಾಗಿ ಆಗಿವೆ. ಇಲ್ಲಿ ಪ್ರೈವೇಟ್ ಪಬ್ಲಿಕ್ ಪಾರ್ಟಿಸಿಪೇಷನ್ ಅದು ಕೂಡ ಒಂದು ಕಡೆ ಮುಖ್ಯ. ಬಟ್ ನಾನು ಕೀ ಗ್ಯಾಪ್ಸ್ ಹೇಳ್ತೀನಿ ಕೇಳಿ ಸರ್. ನಮ್ಮ ಇಂಡಿಯನ್ ಇಕೋಸಿಸ್ಟಮದಲ್ಲಿ ಒಂದು ಮಾರ್ಕ್ಸ್ ಹೆವಿ ಕ್ವಾಲಿಫಿಕೇಷನ್ ಪ್ಯಾಟರ್ನ್ ಸರ್. ನೀನು ಗ್ರೇಸ್ ಮಾರ್ಕ್ಸ್ ಕೊಡು ಅಂತ ಯಾವನು ಹೇಳ್ದ? ಯಾರೂ ಹೇಳಿಲ್ಲ. ಇವ್ರಿಗೇನು ಬೇಕು? ಪರ್ಸೆಂಟೇಜ್ ಜಾಸ್ತಿ. ನಮ್ಮ ದೇಶ 92% ಗ್ರ್ಯಾಜುಯೇಟ್ಸ್. ಯಾವ ಗ್ರ್ಯಾಜುಯೇಟ್ಸ್ ಅಪ್ಪ? ಪೊಳ್ಳು ಟೊಳ್ಳು ಜೊಳ್ಳು. ಮತ್ತು ನೋ ಸೈಂಟಿಫಿಕ್ ಟೀಚರ್ ಎಬಿಲಿಟಿ ಬೆಂಚ್ ಮಾರ್ಕಿಂಗ್ ಏನು? ನೀ ಟೀಚರು, ನಿನಗೆ ಬೆಂಚ್ ಮಾರ್ಕ್ ಮಾಡೋದು ಯಾರು? ನಮ್ಮಲ್ಲಿ ಇಲ್ಲ. IAS ಒಂದು ಬೆಂಚ್ ಮಾರ್ಕ್ ಇದೆ, ಇನ್ನೊಂದು ಬೆಂಚ್ ಮಾರ್ಕ್ ಇದೆ. ಟೀಚರ್ಗೆ ಬೆಂಚ್ ಮಾರ್ಕ್ ಇಲ್ಲ. ಮಾರ್ಕ್ಸ್ ಹೆವಿ ಕ್ವಾಲಿಫಿಕೇಷನ್ ಪ್ಯಾಟರ್ನ್ಸ್. ಅವ್ನಿಗೆ ಎಬಿಲಿಟಿ ಕ್ವಾಲಿಫಿಕೇಷನ್ ಪ್ಯಾಟರ್ನ್ ಇಲ್ಲ, ಮಾರ್ಕ್ಸ್ ಹೆವಿ. ಲಿಮಿಟೆಡ್ ಸೈಂಟಿಫಿಕ್ ಟೀಚರ್ ಆ್ಯಂಡ್ ಸ್ಟೂಡೆಂಟ್ ಡೆವಲಪ್ಮೆಂಟ್ ಸಿಸ್ಟಮೇ ಇಲ್ಲ. ಮೂರನೇದಾಗಿ ಇದೆಲ್ಲ ಬಂದರೆ ಏನಾಗುತ್ತೆ? ಇಂಪ್ಯಾಕ್ಟ್ ಆನ್ ಸ್ಟೂಡೆಂಟ್ಸ್ ಆ್ಯಂಡ್ ನೇಷನ್. ಸರ್, ಫಾರ್ ಯು ಕೈಂಡ್ ಇನ್ಫಾರ್ಮೇಷನ್ ಗೊತ್ತಾ ಸರ್, ನಾವಿವತ್ತು $4 ಟ್ರಿಲಿಯನ್ ಅದು ಇದೆಲ್ಲ ಮಾತಾಡ್ತಿದ್ದೀವಲ್ಲ ಸರ್, ಈ ಲ್ಯಾಪ್ಸಸ್ಸಿಂದ ನಮ್ಗೆ ಆಗ್ತಿರೋ ಲಾಸ್ ಎಷ್ಟು ಗೊತ್ತಾ ಸರ್ ನಿಮಗೆ? $1.5 ಟ್ರಿಲಿಯನ್ ವರ್ಷಕ್ಕೆ. ಈ ಪೊಳ್ಳು ಟೊಳ್ಳು ಜೊಳ್ಳಿಂದ ನಮ್ಮ ದೇಶ ಇವತ್ತು 4 ಟ್ರಿಲಿಯನ್ ಏನಿದೆ, ಇದು 7 ಅಥವಾ 8 ಟ್ರಿಲಿಯನ್ಗೆ ಅಫಿಷಿಯಲಾಗಿ ಹೋಗ್ಬಿಡೋದು. ಈ ಟೊಳ್ಳು ಜೊಳ್ಳು ಪೊಳ್ಳು ಇರೋದ್ರಿಂದ ನಮ್ಮ ದೇಶ ಇನ್ನೂ 30% ಹಿಂದೆ ಉಳಿದಿದೆ. ಇದನ್ನು ನೀನು ಸರಿ ಮಾಡದೇ ಇದ್ದರೆ ಏನೇನು ಡೇಂಜರು ಅಂತ ಹೇಳಬೇಕಾಗಿಲ್ಲ ಸರ್, ಆಲ್ರೆಡಿ ಹೇಳಿದ್ದೀನಿ. ನಿಮಗೆ ಬೇಕಾಗಿರೋದು ಇಷ್ಟೇ ಸರ್, ನಿಮಗೆ ಒಟ್ಟಾರೆ ಇನ್ಸ್ಟಿಟ್ಯೂಷನಲ್. ಅದಕ್ಕೆ ನಾವು ಐರೈಸ್ ಪ್ರೋ ಅವರು ಮೊದಲು ಸ್ಟೂಡೆಂಟ್ ಸ್ಟ್ರೆಂಥನಿಂಗಿಂದ ಸ್ಟಾರ್ಟ್ ಮಾಡಿದ್ದು, ನೆಕ್ಸ್ಟು ಟೀಚರ್ ಸ್ಟ್ರೆಂಥನಿಂಗ್ ಹೋಗ್ತೀವಿ, ಮಿಷನ್ ಆಚಾರ್ಯ ಅಂತ. ಅಲ್ಲಿಂದ ಹೋಗ್ಬಿಟ್ಟು ಈಗ ಇನ್ಸ್ಟಿಟ್ಯೂಷನಲ್ ಸ್ಟ್ರೆಂಥನಿಂಗ್ ಲೆವೆಲ್ಗೆ ಹೋಗ್ಬಿಟ್ಟಿದ್ದೀವಿ ಸರ್. ಈಗ ಅದರಲ್ಲಿ ಇನ್ಸ್ಟಿಟ್ಯೂಷನಲ್ ಸರ್, ಒಂದು ಮಗು ಗ್ರೋತ್ಗೆ 4 ಜನ ಸ್ಟೇಕ್ ಹೋಲ್ಡರ್ಸು ಸರ್. ಮಗು, ಪೇರೆಂಟ್ಸು, ಟೀಚರ್ಸು ಮತ್ತು ಇನ್ಸ್ಟಿಟ್ಯೂಷನ್. ಅಲ್ಲ, ಅದೇ ನಿಮಗೆ ಮೊದಲನೇ ನಾನು ಹೇಳಿದ್ನಲ್ಲ, ಹಾಗೆ ಆಚಾರ್ಯಾತ್ ಪಾದಮಾದತ್ತೆ ಪಾದಂ ಶಿಷ್ಯ ಸ್ವಮೇಧಯಾತ್ ಪಾದಂ ಸಹ ಬ್ರಹ್ಮಚಾರಿಭ್ಯ ಪಾದಂ ಕಾಲಕ್ರಮೇಣ ಚ. ಕರೆಕ್ಟ್. ಆಚಾರ್ಯರಿಂದ ಕಾಲ್ಭಾಗ ಬರುತ್ತೆ, ತನ್ನಷ್ಟೇ ತಾನೇ ಕಾಲ್ಭಾಗ ಕಲಿತಾನೆ, ಸ್ನೇಹಿತರಿಂದ ಕಾಲಭಾಗ ಕಲಿತಾನೆ, ಇನ್ನು ಕಾಲಭಾಗವನ್ನು ಕಾಲವೇ ಕಲಿಸ್ತಾ ಹೋಗುತ್ತೆ. ಆ ಕಾಲವೇ ಕಲಿಸೋದ್ರಲ್ಲಿ ಇನ್ಸ್ಟಿಟ್ಯೂಷನ್ಸ್ಗಳು ಇದಾವೆ. ಕರೆಕ್ಟ್. ಆದರೆ ಈಗ ನಮಗೇನಂದ್ರೆ, ನಾವು ಯಾವನೋ ಸುಮ್ಮನೆ ಇಬ್ರು ಕುಳಿತುಕೊಂಡು ಬರೀ ರೋದನೆಯೇ ಪಡ್ತಾ ಇದೀವಿ. ಅದಿಲ್ಲ ಇದಿಲ್ಲ ಹಂಗಿದೆ, ಅದು ಎಲ್ರಿಗೂ ಗೊತ್ತಿದೆ. ಪರಿಹಾರ ಎಂತ? ಪರಿಹಾರ ಏನು? ಸೂಪರ್. ನನಗೆ ಈ ಪಾಯಿಂಟ್ ಹೇಳಿದ್ರಲ್ಲ ಸರ್, ನನಗೂ ಆಗಿದ್ದ ಸಮಸ್ಯೆ ಇಲ್ಲೇ. ನನಗೇನಾಗೋದು ಗೊತ್ತಾ ಸರ್, ದಯವಿಟ್ಟು ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೀವು ಎತ್ತಿದ್ರಿ. ನಾನು ಸ್ವಲ್ಪ ಭಾವುಕ ಆದೆ ಸರ್. ಇಲ್ಲಿ ನೀವು ಲಿಂಕ್ಡ್ಇನ್ ತೆಗೆದು ನೋಡಿ ಸರ್, ಎಲ್ಲ ಟೀಚರ್ಸೇ ಇರೋ ಜಾಸ್ತಿಯಲ್ಲಿ. ಯಾವುದೇ ತೆಗೆದು ನೋಡಿ, ಅದು ಸರಿಗಿಲ್ಲ, ಇದು ಸರಿಗಿಲ್ಲ, ಅದು ಸರಿಗಿಲ್ಲ ಮಾತಾಡ್ತಾರೆ ಹೊರತು ಸರ್ 4-5 ಲಕ್ಷ ಕೋಟಿ ಡೆವಲಪ್ಮೆಂಟ್ಗೆ, ಸ್ಕಿಲ್ ಡೆವಲಪ್ಮೆಂಟ್ಗೆ ಹೋಗ್ತಿದೆ ಹೊರತು ಸೀರಿಯಸ್ ಇಶ್ಯೂ ಏನು, ರೂಟ್ ಕಾಸ್ ಏನು ಯಾರೂ ಹುಡುಕಿಲ್ಲ ಸರ್. ನನಗೇನಾಯ್ತು ಗೊತ್ತಾ ಸರ್, ರೂಟ್ ಕಾಸ್ ಹುಡುಕ್ತಾ ಸ್ಟೂಡೆಂಟಿಂದ ಹೋಗಿದ್ದು ಟೀಚರ್ಸ್ಗೆ ಹೋದೆ, ಎಜುಕೇಷನ್ ಸಿಸ್ಟಮ್ಗೆ ಹೋದಾಗ ನನಗೆ ಅರ್ಥ ಆಗಿದ್ದು ವಿವೇಕಾನಂದರ್ದು 2 ಸ್ಟೇಟ್ಮೆಂಟೇ ಸರ್. ಸರ್, ನಾನೇನು ಕಂಡಿಡ್ತೀನಿ ಅಂತ ಹೇಳಲ್ಲ, ವಿವೇಕಾನಂದರು ಇದ್ದಿರು ಮೋಸ್ಟ್ಲಿ ಕಂಡು ಹಿಡಿದ್ಬಿಡು ಅವ್ರಿಗಿದ್ದು ಜೀನಿಯಸ್ಗೆ. ಆದರೆ ಅವ್ರು ಏನು ಪಾಪ ಬೇಗ ಹೋಗ್ಬಿಟ್ರು ಅವರು ಕೂಡ, ನೀವು ಶಂಕರಾಚಾರ್ಯರು ಹೇಳ್ದಂಗೆ. ಬಟ್ ಅವ್ರು ಹೇಳಿದ್ದೇನೋ, ನಿನ್ನೊಳಗೆ ಪವರ್ ಇದೆ, ಎಲ್ಲರೂ ಇಡನ್ ಪೊಟೆನ್ಷಿಯಲ್ ಅಂತಾರೆ. ಆದರೆ ಅವ್ರು ಹೇಳಿದ ಬ್ಯೂಟಿ ಏನು ಗೊತ್ತಾ, ಬೇರೆಯವ್ರಿಗೂ ವಿವೇಕಾನಂದರನ್ನ ನಾ ಪ್ರಾಕ್ಟಿಕಲ್ ಫಿಲಾಸಫರ್ ಅಂತ ಕರಿತೀನಿ. ಇಲ್ಲಿ ಹಿಂದೂ ಅವು ಇವು ಏನೂ ತರಕ್ಕೆ ಹೋಗಬೇಡಿ, ಪಾರ್ಟಿಗೆ ಅವ್ರಿಗೆ ಸಂಬಂಧ ಇಲ್ಲ. ವಿವೇಕಾನಂದರು ಒಬ್ಬ ಪ್ರಾಕ್ಟಿಕಲ್ ಫಿಲಾಸಫರ್. ಯಾಕೆ ಹೇಳ್ತೀನಿ ಅಂದರೆ, ಈಸ್ ದ ಓನ್ಲಿ ಪರ್ಸನ್. ಅಪ್ಪ, ಊಟ ಮಾಡೋನಿಗೆ ನೀವು ಭಗವದ್ಗೀತೆ ಅಥವಾ ವೇದ ಹೇಳ್ಬೇಡ, ಅವ್ನಿಗೆ ಅರ್ಥ ಆಗಲ್ಲ. ಅವನು ಮೊದಲು ಗಮನ ಇರೋದು ಹೊಟ್ಟೆ ಮೇಲೆ. ಸೈಂಟಿಫಿಕ್ಕಾಗಿ ಹೇಳಿದವರು ಅವರು. ಅದ್ರ ಜೊತೆಗೆ ಫಾಸ್ಟಿಂಗು ಬೇಕಿಲ್ಲ, ಫಸ್ಟು ಮಸಲ್ಸ್ ಆಫ್ ಐರನ್, ನರ್ವ್ಸ್ ಆಫ್ ಸ್ಟೀಲ್ ಅಂತ ಹೇಳಿದವರು. ಹಾಗೆ ಅವ್ರು ಹೇಳಿದ್ದೇನು, ಎಜುಕೇಷನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ದ ಪರ್ಫೆಕ್ಷನ್ ದಟ್ ಆಲ್ರೆಡಿ ಎಕ್ಸಿಸ್ಟ್ ಇನ್ ಮ್ಯಾನ್. ಇಲ್ಲಿ ಪ್ರಾಬ್ಲಮ್ ಏನಾಯಿತು ಸರ್, ನೀವು ಹೇಳಿದಾಗ ನಾನು ಮಾರ್ಕ್ಸ್ ಇವ್ರಿಗೆ ಉಪಯೋಗ ಆಗ್ತಿಲ್ಲ, ರ್ಯಾಂಕ್ಸ್ ಉಪಯೋಗ ಆಗ್ತಿಲ್ಲ ಅಂದರೆ ಮತ್ತಿನ್ನೇನು? ಆಗ ನಾನು ಇನ್ನರ್ ಎಬಿಲಿಟಿ ಹೋದಾಗ, ಇನ್ನರ್ ಎಬಿಲಿಟಿ ಅಂದರೆ ಪತ್ತೆ ಹಚ್ಚೋದು ಹೆಂಗೆ ಸರ್? ಸರ್, ನೀವು ಮರ ನೋಡ್ತೀರಾ ಸರ್, ಹಣ್ಣು ತಿಂತೀರಾ ಸರ್, ಎಲೆ ನೋಡಿದ್ರಿ ಸರ್, ಕಾಂಡ ನೋಡಿದ್ರಿ, ಎಲ್ಲ ನೋಡಿದ್ರಿ ಸರ್. ಇಷ್ಟೆಲ್ಲದಕ್ಕೂ ಕಾರಣ ಯಾವುದು ಸರ್? ಬೇರು. ಆ ಬೇರು ಇಲ್ಲಿವರೆಗೆ ಇಂಡಿಯಾದಲ್ಲ, ವರ್ಲ್ಡಲ್ಲಿ ಯಾರೂ ಪತ್ತೆ ಹಚ್ಚಿಲ್ಲ. ಆ ಬೇರನ್ನು ಪತ್ತೆ ಹಚ್ಬಿಟ್ರೆ ಸರ್, ಇವೆಲ್ಲ ಗೋಳುಗಳು ತಪ್ಪಿರ್ತವೆ. ಪರಿಹಾರ ಇಲ್ಲ, ಬರೀ ಗೋಳು ಅಂತ ಇದ್ರಿ. ಗೋಳಿಗೆ ಪರಿಹಾರ ಹೆಂಗೆ ಗೊತ್ತಾ ಸರ್? ಒಂದೇ ಒಂದು, ನೀನು ಮುಖ ಕನ್ನಡಿಯಲ್ಲಿ ನೋಡಿದ್ರೆ ನೀನು ತಲೆ ಬಾಚಬೇಕಾ ಬೇಡವಾ? ಯಾರು ಹೇಳಬೇಕಾ? ಅಲ್ಲ, ಹೇಳಬೇಕಾ ಸರ್ ನಿಮಗೆ? ನೀನು ಕೂದಲಿದೆಯಾ, ಬೊಕ್ಕ ತಲೆ ಅಂತ ಹೇಳಬೇಕಾ ಇಲ್ವಾ? ಯಾರು ಹೇಳಬೇಕಾ? ನಾನು ಬೊಕ್ತಲೆಪ್ಪ, ನನ್ನ ಕೂದಲು ಉದುರ್ತಾ ಇದೆ, ನಾನು ಸರಿ ಮಾಡ್ಕೋಬೇಕು, ಇಲ್ಲ ಬೊಕ್ತಲೆ ಇದ್ರಲ್ಲಿ ಬಿಡು ಅಂತ ಬಿಡಬೇಕು. ಒಳಗಡೆ ಇರೋ ಸಾಮರ್ಥ್ಯ ಸತ್ವಕ್ಕೆ ನೀನು ಕನ್ನಡಿ ಹಿಡಿಯೋರು ಯಾರು? ಇದು ಹೆಂಗಾಗಿದೆ ಅಂದರೆ, ಧೂಳು ಮುಖದ ಮೇಲಿದೆ, ಆದರೆ ಕನ್ನಡಿ ಒರೆಸುವಂಥ ಪ್ರಕ್ರಿಯೆ ನಡೀತಾ ಇದೆ. ಭಾಳ ಅದ್ಭುತವಾಗಿ ಹೇಳಿದ್ರಿ ಸರ್. ಇಲ್ಲಿ ವಿಚಾರ ಆಗಿರೋದಿಲ್ಲ ಅಷ್ಟೇ ಸರ್. ನನ್ನ ಸಮಸ್ಯೆ ನೀನು ಅದೇ ಹೇಳೋದಲ್ಲ, ಮೇಕಪ್ ಬೇಡ, ಮೇಕ್ ಓವರ್ ಮಾಡು. ನೀವು ಮುಖದ ಧೂಳು ಕನ್ನಡಿ ಒರ್ಸೋಕೆ ಹೋಗ್ತಿದ್ಯಾ?
ಒಳಗಡೆ ನೀನು ಕನ್ನಡಿ ಹಿಡಿಯೋದು ಹೆಂಗೆ ಸರ್? ಇನ್ನೊಂದು ಡೇಂಜರ್ ಏನು ಗೊತ್ತಾ ಸರ್? ನಾನು ಎಲ್ಲ ಪೇರೆಂಟ್ಸ್ಗೆ ಹೇಳ್ತಾ ಇದ್ದೀನಿ, ಮೊದಲನೇ ಹಂತ ಕ್ಲಾಸ್ 5ವರೆಗೆ ಬೋನ್ ಸ್ಟ್ರೆಂಥನಿಂಗು, ಬ್ರೈನು ಸ್ಟ್ರೆಂಥನ್ ಆಗ್ತಾ ಇರುತ್ತೆ. 5 to 12 ಮೇಯ್ನ್ಲಿ ಬ್ರೈನ್ ಸ್ಟ್ರೆಂಥನಿಂಗು. ಈ ಟೈಮಲ್ಲಿ ನೀವು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ ಹೋದಾಗ ಒಂದನ್ನು ಗಮನದಲ್ಲಿ ಇಟ್ಕೊಳ್ಳಿ, ಟೀಚರ್ಸ್ ಇರಲಿ ಇನ್ನೊಬ್ರು ಇರಲಿ ಯಾರೇ ಇರಲಿ, ಇವೆರಡನ್ನ ನೀವು ಸ್ಟ್ರೆಂಥನ್ ಮಾಡದೇ ಇದ್ದರೆ, ಈಗ ನಾವು ಹೇಳಿದ್ನಲ್ಲ ಬೇರನ್ನು ಗಟ್ಟಿ ಮಾಡೋದು, ಬೇರನ್ನು ಗಟ್ಟಿ ಮಾಡೋದು ಅಂದರೆ ನಿಮ್ಮ ಮುಖಕ್ಕೆ ಕನ್ನಡಿ ಹಿಡಿದಾಗ ಎಷ್ಟು ಸ್ಪಷ್ಟವಾಗಿ ಗೊತ್ತಾಗುತ್ತೋ ಆ ರೀತಿಯಲ್ಲಿ ಅಷ್ಟು ಸ್ಪಷ್ಟತೆ ನಿಮ್ಗೆ ಸಿಗಂಗೆ ಆಗಬೇಕು. ಅದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ ಸರ್, ಒಟ್ಟಾರೆ ಇನ್ಸ್ಟಿಟ್ಯೂಷನಲ್ ಹೋಲಿಸ್ಟಿಕ್ ಸ್ಟ್ರೆಂಥನಿಂಗ್, ಸೈಂಟಿಫಿಕ್ ಸ್ಟ್ರೆಂಥನಿಂಗ್ ಸಿಸ್ಟಮ್ ಅಂತ ಮತ್ತೆ ವರ್ಲ್ಡಲ್ಲಿ ನಾವು ಒಬ್ಬರೇ ತಂದಿರೋದು. ಸ್ಟೂಡೆಂಟಿಂದ ಶುರು ಆಗಿದ್ದು, ನೀವು ಬರೀ ಸ್ಟೂಡೆಂಟ್ ಗಮನ ಕೊಟ್ಟರೂ ಆಗಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಸರ್, ಒಂದು ಕಡೆ ಸ್ಟೂಡೆಂಟು, ಇನ್ನೊಂದು ಕಡೆ ಪೇರೆಂಟು. ನಾವು ಏನೇ ಮಾಡಿದ್ರು ಸರ್ ಪೇರೆಂಟ್ ಇನ್ವಾಲ್ವ್ ಮಾಡ್ಕೊಳ್ಳೋದೇ ನಾವೇನೂ ಮಾಡೋದೇ ಇಲ್ಲ. ಈ ಒಂದು 15,000 ಜನಕ್ಕೆ ಮಾಡಿದ್ದೀವಿ, IAS ಇಂದ ಹಿಡಿದು ಎಲ್ರಿಗೂ ಎಲ್ಲ ಕಡೆನೂ ಮ್ಯಾಂಡೇಟ್ರಿ ಪೇರೆಂಟ್ ಇನ್ವಾಲ್ವ್ ಆಗಲೇಬೇಕು. ಸೊ ಒಂದು ಪೇರೆಂಟು, ಇನ್ನೊಂದು ಟೀಚರು, ಇನ್ನೊಂದು ಸ್ಟೂಡೆಂಟು ಮತ್ತು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್. ಇವು 4 ಸೇರಿಸಿ ಇನ್ಸ್ಟಿಟ್ಯೂಷನಲ್ ಸೈಂಟಿಫಿಕ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅಂತಲೇ ಒಂದು ತಂದಿದ್ದೀವಿ ಸರ್. ಅದು ನಾಳೆ ನಿಮಗೆ ಪ್ರೆಸೆಂಟ್ ಮಾಡ್ತೀನಿ. ಜೊತೆಗೆ ಈ ಇನೋವೇಷನ್ ಕೂಡ ಮುಖ್ಯ ಆಗುತ್ತೆ. ಹೌದು, 100%. ಯಾಕಂದರೆ ನೀವು ಇಷ್ಟೊತ್ತರೆಗೂ ಹೇಳ್ತಿದ್ರಲ್ಲ, ನನಗೆ ಒಂದು ಹೆಸರು ನೆನಪಾಗುತ್ತೆ, ವಿಷ್ಣು ಶರ್ಮಾ ಅನ್ನೋಂಥ ಒಬ್ಬ ವ್ಯಕ್ತಿಯ ಹೆಸರು ನೆನಪಾಗುತ್ತೆ. ಯಾಕದು ನೆನಪಾಗುತ್ತೆ ಅಂದರೆ, ಒಂದು ರಾಜ ಇರ್ತಾನೆ, ಆತನಿಗೆ 4 ಜನ ಮಕ್ಕಳು. ಒಂದು ಚಿಕ್ಕ ಕಥೆ ಇದು. ಕಥೆ ಅಂದರೆ ಇದು ಆಗಿರುವಂಥ ವಾಸ್ತವನೇ ನಾನು ಒಂದು ಕಥೆ ರೂಪದಲ್ಲಿ ಹೇಳ್ತಾ ಇರುವಂಥದ್ದು. 4 ಜನ ಮಕ್ಕಳಿರ್ತಾರೆ. ಅವರಿಗೆ ಸಾಕಷ್ಟು ಜನ ಶಿಕ್ಷಕರು ಪಾಠವನ್ನು ಕಲಿಸೋ ಪ್ರಯತ್ನವನ್ನು ಮಾಡ್ತಾರೆ. ಬೆಳಗ್ಗೆಯಿಂದ ಬಂದು ಸಂಜೆವರೆಗೂ ಕಲಿಸಿದ್ರು, ಅವ್ರ ತಲೆಗೆ ಹೋಗಲ್ಲ. ದೊಡ್ಡ ರಾಜ್ಯ, ಅದನ್ನು ಆಳೋದಕ್ಕೆ ಮುಂದುವರ್ಸೋದಕ್ಕೆ ವಾರಸ್ದಾರರು ಬೇಕು. ವಾರಸ್ದಾರಿಗೆ ಕಲಿಯೋ ಇಷ್ಟ ಇಲ್ಲ. ಓಕೆ. ಏನು ಇಡೀ ಪ್ರಪಂಚದಲ್ಲಿರುವಂಥ ಎಲ್ಲ ಶಿಕ್ಷಕರನ್ನು ಕರೆಸ್ತಾರೆ, ಅವ್ರನ್ನ ಬಂಗಾರದಲ್ಲಿ ಅಂದರೆ ತುಲಾಭಾರ ಮಾಡ್ತಾರೆ. ಅಷ್ಟು ದುಡ್ಡು ಕಾಸು ಕೊಟ್ಟರು ಕೂಡ ಇವು ಮಕ್ಕಳಿಗೆ ಒಂದು ಅಕ್ಷರನೂ ತಲೆಗೆ ಹೋಗಲ್ಲ. ರಾಜಕ್ಕೆ ಚಿಂತೆ ಶುರುವಾಗುತ್ತೆ, ಏನು ಮಾಡ್ಬೇಕಪ್ಪ ನಾನೀಗ? ಆವಾಗ ಡಂಗ್ರ ಸಾರಿಸ್ತಾನೆ, ನನ್ನ ಮಕ್ಕಳಿಗೆ ಯಾರು ಶಿಕ್ಷಣವನ್ನು ಕೊಡ್ತಾರೆ ಅವರಿಗೆ ನನ್ನ ಅರ್ಧ ರಾಜ್ಯವನ್ನು ಕೊಡ್ತೀನಿ ಅಂತೇಳಿ. ಆವಾಗ ಒಬ್ಬ ವಿಷ್ಣು ಶರ್ಮಾ ಅನ್ನುವಂಥ ಒಬ್ಬ ವ್ಯಕ್ತಿ ಬರ್ತಾನೆ, ಹರಿದಿರುವಂಥ ಪಂಚೆ, ಮೈ ಮೇಲೆ ಏನೂ ಇಲ್ಲ. ರಾಜ, ನಾನು ನಿನ್ನ ಮಕ್ಕಳಿಗೆ ಕಲಿಸ್ತೀನಿ, ನನಗೆ 1 ವರ್ಷ ನೀನು ಸಮಯ ಕೊಡಬೇಕು. 1 ವರ್ಷ ನೀನು ಅವ್ರನ್ನ ಭೇಟಿ ಆಗಬಾರ್ದು. ಏನಂದ್ರೆ 1 ವರ್ಷ ನೀನು ಅವರನ್ನ ಭೇಟಿ ಆಗಬಾರ್ದು, ನನ್ನ ಜೊತೆ ಬಿಡು, ನಾನು ಅವ್ರಿಗೆ ಕಲಿಸ್ತೀನಿ. ರಾಜ ನೋಡ್ತಾನೆ, ಇವ್ರ ಅವತಾರ ನೋಡಿ ನೀನೇನು ಕಲಿಸ್ತೀಯ? ಕಲಿಸ್ದೇ ಇದ್ರೆ ನನ್ನ ಕುತ್ತಿಗೆ ಕತ್ತರಿಸು. ಸವಾಲಾಗಿ ಹೋಗ್ತಾನೆ. ಸೂಪರ್. ಮಕ್ಕಳನ್ನ ಕರ್ಕೊಂಡು ಹೋಗ್ತಾನೆ, ಅವ್ರನ್ನ ನೋಡ್ತಾನೆ. ನೀವು ಹೇಳ್ದಾಗೆ ಆಪ್ಟಿಟ್ಯೂಡ್ ಟೆಸ್ಟ್ ಮಾಡ್ತಾನೆ, ಆ ವ್ಯಕ್ತಿಯ ಸ್ಟ್ರೆಂತ್ ಏನು ಅದನ್ನೆಲ್ಲ ನೋಡ್ತಾ ಹೋಗ್ತಾನೆ. ಕೊನೆಗೆ ಅವ್ರು ಮಾಡೋವಂಥ ಉಪಾಯ ಏನಂದರೆ, ಅದಕ್ಕೆ ನಾನು ಇನೋವೇಷನ್ ಅಂದಿದ್ದು, ಕಥೆಯನ್ನು ಹೇಳ್ತಾ ಹೋಗ್ತಾನೆ. 6 ತಿಂಗಳಾಗುತ್ತೆ, 7 ತಿಂಗಳಾಗುತ್ತೆ, ದಿನ ಕಥೆಯನ್ನು ಹೇಳೋದು ಏನೂ ಇಲ್ಲ. 8ನೇ ತಿಂಗಳು ಅದರಲ್ಲಿ ಒಬ್ಬ ಪ್ರಶ್ನೆಯನ್ನು ಕೇಳ್ತಾನೆ, ಫಸ್ಟ್ ಟೈಮ್ ಎವರ್. ಓ ಹಂಗಾಯ್ತಾ, ಹಿಂಗಾದ್ರೆ ಹೆಂಗೆ ಅಂತೇಳಿ. ಆವಾಗ ಅವನು ಹೇಳ್ತಾನೆ, ಎಸ್, ನೀವೀಗ ರೆಡಿ ಇದ್ದೀರಿ ಶಿಕ್ಷಣಕ್ಕೆ ಅಂಥೇಳಿ. ಆ ಕಥೆಗಳೇ ಪಂಚತಂತ್ರ ಕಥೆಗಳು. ಸೂಪರ್. ಅದನ್ನು ಬರೆದಂಥವರೇ ವಿಷ್ಣು ಶರ್ಮಾ. 4 ಜನರು ಶಿಕ್ಷಣ ಆಗುತ್ತೆ. ಅದರಲ್ಲಿ ನಿಮಗೆ ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ ಎಲ್ಲವನ್ನ ಕೂಡ ಕಥೆಗಳ ಮೂಲಕವಾಗಿ ಹೇಳುವಂಥದ್ದು. ಅಂಥ ಒಂದು ಇನೋವೇಷನ್ನ ಅವಶ್ಯಕತೆಯನ್ನು ನೀವೆಷ್ಟು ಕಂಡುಕೊಂಡಿದ್ದೀರಿ? ಹೇಗೆ ಅದನ್ನು ಅಳವಡಿಸ್ಕೊಳ್ಳುವಂಥ ಪ್ರಯತ್ನಗಳು ಇವತ್ತಾಗ್ತಾ ಇದ್ದಾವೆ, ಯಾಕೆ ಆಗ್ತಿಲ್ಲ ಅಂತ? ಸರ್, ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್. ಈಗ ನಾವು ಇಂಡಿಯಾ ಮತ್ತೆ ಬೆಳೆಯುವಂಥ ವಿಚಾರದಲ್ಲಿ ಬಂದಾಗ ಅಲ್ಲ, ಬಟ್ ನೀವು ಹೇಳ್ತಾ ಇದ್ರಿ, ನಾನು ಕತೆ ಹೇಳಿದೆ ಅಷ್ಟೇ. ಇಲ್ಲ ಸರ್ ಒಂದು ಹೇಳ, ನೀವು ಹೇಳಿದ್ದು ಇನ್ನೂ ತೂಕ ಕೊಡ್ತದಕ್ಕೆ. ರೀಸನ್ ಇಷ್ಟೇ, ನೀನು ಏನು ಪರ್ಪಸ್ಸು ನೀನು ಸಾಧಿಸಬೇಕು. ಈಗ ಉದಾಹರಣೆಗೆ ನಮ್ಮಲ್ಲಿ ಒಂದು ಉದಾಹರಣೆ ಕೊಡ್ತೀನಿ. 5 ವರ್ಷದಿಂದ IAS ಒಬ್ಬರು ಓದ್ತಾ ಇದ್ದಾರೆ ಸರ್. ನೀವು ನಾಗರಬಾವಿ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಬನ್ನಿ ಸರ್. ಅಪ್ಪ ಅಮ್ಮಂದಿರಿಗೆ 2 ಲಕ್ಷ 3 ಲಕ್ಷ ತೊಗೊಂಬಂದು ಇಲ್ಲಿ ಓದ್ತಾರೆ. ಓದೋದು ತಪ್ಪಲ್ಲ, ಕನಸು ತಪ್ಪಲ್ಲ. ಬಟ್ ನೀವು ಹೇಳ್ದಾಗೆ ಒಂದು ಅವನು ತೂತೇನೋ ಅಂತ ಅರ್ಥ ಮಾಡ್ಕೊಂಡು ಅದನ್ನು ಸರಿಪಡಿಸುವಂಥ ಆಚಾರ್ಯ ಬೇಕು. ಇಲ್ವಾ, ನನಗೆ ಆಗೋದೇ ಇಲ್ಲ ಅಂತ ನಿನ್ನ ತೂತು ಅರ್ಥ ಮಾಡ್ಕೊಂಡು ನೀವು ಬೇರೆ ಏನಾದ್ರು ಹುಡುಕಬೇಕು. ಕರೆಕ್ಟಾ ಸರ್? ಇದು ಬಿಟ್ಟು ಏನಾದ್ರು ಆಪ್ಷನ್ ಇದೆಯಾ ಸರ್? ಇನ್ನು ಆಪ್ಷನ್ ಇಲ್ಲ. ಸೊ ಇಲ್ಲಿ ಏನಾಯಿತು ಅಂದರೆ, ಈ IAS ಅವರಿಗೆ IAS ಮಾಡಬೇಕು ಅಂತ ಕನಸು, ಆಸೆ. IAS ಮಾಡೋಕ್ಕೆ ಏನು ಬೇಕು? ಅವ್ರು ಹೇಳೋದೇನು, ಕ್ಲಾಸ್ಗೆ ಹೋಗೋದು, ಬರೆಯೋದು, ಮಾಕ್ ಟೆಸ್ಟ್ ತರೋದು, ಬರೋದು. ಇದು ಹೆಂಗೆ ಇಂಪ್ರೂವ್ ಆಗೋಕ್ಕೆ ಸಾಧ್ಯ? ಆಗ ಅವರಿಗೆ ನಾವು IAS ನ್ಯಾಷನಲ್ ಬೆಂಚ್ ಮಾರ್ಕ್ ಇಟ್ಕೊಂಡಿದ್ದೀವಿ. ಆ IAS ನ್ಯಾಷನಲ್ ಬೆಂಚ್ ಮಾರ್ಕ್ ಜೊತೆಗೆ ನಾವು ಗ್ಯಾಪ್ ಅನಾಲಿಸಿಸ್ ಮಾಡೋದು. ಇದ್ರದ್ದು ಗ್ಯಾಪ್ ಅನಾಲಿಸಿಸ್ ಮಾಡೋದು. ಆ ಗ್ಯಾಪ್ ಅನಾಲಿಸಿಸ್ ಮಾಡಿದಾಗ ಸರ್ 21 ಟಾಸ್ಕಲ್ಲಿ ನಾವು ಒಂದು ಟಾಸ್ಕಲ್ಲಿ 30 ಸಾರಿ ಎಬಿಲಿಟಿಗಳನ್ನ ಮೆಷರ್ ಮಾಡ್ತೀವಿ. ಅದನ್ನು 21 ಅಂದಾಗ 630 ಸಾರಿ ಮೆಷರ್ ಮಾಡ್ತೀವಿ. ಉದಾಹರಣೆಗೆ ಕಾನ್ಸಂಟ್ರೇಷನ್ 12 ಸಾರಿ ಮಾಡ್ತೀವಿ. ಒಂದು ನಿನ್ನ ಕಾನ್ಸಂಟ್ರೇಷನ್ ಲೆವೆಲ್ಲು. ಈಗ ಉದಾಹರಣೆಗೆ ರಾಗ್ಜಿ ಇದ್ದಾರೆ, ರಾಗ್ಜಿ ಕಾನ್ಸಂಟ್ರೇಷನ್ ಇದೆ,
ಆದರೆ ನೀನು ಮಿಸೈಲ್ ಸೈಂಟಿಸ್ಟ್ ಆಗಬೇಕು ಅಂತ ಇಟ್ಕೋ, ಅದಕ್ಕೆ ಬೇರೆ ತಾನೆ. ಅದಕ್ಕೆ ನಾವು ಬೆಂಚ್ ಮಾರ್ಕ್ ಮಾಡಿ IAS ನಾವು ಮಾಡಿದಾಗ ಈ ಪರ್ಟಿಕ್ಯುಲರ್ ವ್ಯಕ್ತಿ 7 ವರ್ಷದಿಂದ ಒಂದು 25 ಲಕ್ಷ ಖರ್ಚು ಮಾಡಿದ್ದಾರೆ. ದುಡ್ಡು ಅಪ್ಪ ಅಮ್ಮನ ದುಡ್ಡು ತೊಗೊಂಬಂದು ಹೆಂಗೋ ಮಾಡ್ತಾ ಇದ್ದಾರೆ ಸರ್. ಆತನ ಗ್ಯಾಪು 35% ಇದೆ. ಒಂದರಲ್ಲ 64 ಸಾಮರ್ಥ್ಯದಲ್ಲೂ. ನಾನು ಹೇಳ್ಬಿಟ್ಟೆ, ನೋಡಪ್ಪ ನೀನು ಏನೇ ಮಾಡಿದ್ರೂ ಮಾಡೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ IAS ಕತೆ ಬಿಟ್ಬಿಡು, ನೀ KS ಟ್ರೈ ಮಾಡಿಬಿಡ್ತು. KS ಜೊತೆಗೆ ಬೆಂಚ್ ಮಾರ್ಕ್ ಮಾಡೋದು ಸರ್. IAS ನ್ಯಾಷನಲ್, KS ಆ ಲೆವೆಲ್ಗೆ ಹೋಲಿಸ್ಕೊಂಡ್ರೆ ಆ ಮಟ್ಟದ ಕಾಂಪಿಟೇಷನ್ ಕಡಿಮೆ. ಇಲ್ಲಿ ಆತನ ಗ್ಯಾಪ್ ಎಷ್ಟು ಬರ್ತಾ ಇದೆ? 22% ಬರ್ತಾ ಇದೆ. ಅರ್ಥ ಆಯ್ತಾ? ಫಸ್ಟು ನೀ KS ಗಮನ ಕೊಡು, IAS ಇಟ್ಕೋ, ನಕ್ಷತ್ರ ಏನು ಮಾಡು, ಬಟ್ ನಕ್ಷತ್ರಕ್ಕೆ ನೀನು ಹೋಗೋ ಶಕ್ತಿನೂ ಬೆಳೆಸ್ಕೊ. ಸರ್ ಏನಾಗ್ತಿದೆ ಗೊತ್ತಾ ಸರ್, ನಾನಂತೂ ಫ್ರ್ಯಾಂಕಾಗಿ ಹೇಳ ಸರ್, ಮೊನ್ನೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಕೊಡ್ತೀನಿ ಸರ್. ಹುಡುಗ ಸರ್ ICSE 92% ಸರ್. ಈ ಪರ್ಸೆಂಟೇಜ್ ಯಾಕೆ ಹಿಂಗೆ ಜಾಸ್ತಿ ಆಗ್ತಿದೆ ನನಗೆ ಇಲ್ಲಿವರೆಗೆ ಅರ್ಥ ಆಗಿಲ್ಲ. ಅವರು ಬರೆಯೋಕ್ಕೂ ಬರಲ್ಲ. ನಾನು ಚಾಲೆಂಜ್ ಮಾಡ್ತೀನಿ ಸರ್, ನಾನು ಇದನ್ನು ಆತ್ಮೀಯರೇ ಚಾಲೆಂಜ್ ಮಾಡ್ತೀನಿ. ಯಾವುದಾದ್ರು ಒಂದು ದಿನ ಇದೇ ಸುವರ್ಣದಲ್ಲಿ ನಾವು ಮ್ಯಾರಥಾನ್ ಸೆಷನ್ ಮಾಡ್ತೀವಿ. ಅಲ್ಲಿ ಓಪನ್ ಚಾಲೆಂಜ್ ಮಾಡಿದಾಗ 95% ಇದ್ದರೂ ಕೂಡ ಈ ಒಂದು ಎಬಿಲಿಟೀಸಲ್ಲಿ ಎಷ್ಟು ವೀಕ್ ಇದ್ದೀರಾ ಅನ್ನೋದನ್ನ ಲೈವಲ್ಲಿ ತೋರಿಸ್ತಾ ಹೋಗ್ತೀವಿ. ಇದನ್ನು ನಿಮ್ಗೆ ಹೇಳ್ತೀನಿ ಇನ್ನೊಂದು ದಿನ. ಈ ಮಗು 92% ಬಂದಿದೆ ಅನ್ನೋ ಕಾರಣಕ್ಕೆ ಅಪ್ಪ ಅಮ್ಮನಿಗೆ ಆಬ್ವಿಯಸ್ಲಿ 92% ಸರ್. ಗ್ಯಾಪು ಸರ್ 35-40% ಇದೆ. ಅವನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮೆಷಿನ್ ಲರ್ನಿಂಗ್ ಹೋಗಬೇಕು, JEE ಹೋಯ್ತು. ಅವನು MLದು ಹುಚ್ಚು ಬಂದ್ಬಿಡ್ತು ಸರ್. ಒಂದು ಮಾಮೂಲಿ ಒಂದು ಲೋ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಸರ್, ಡೊನೇಷನ್ ಆದರೂ ಮಾಡಿ ನಂಗೆ ಸೇರಿಸು ಅಂತ ಅಪ್ಪ ಅಮ್ಮನೂ ಹೇಳ್ತಾರೆ, ಇವರು ಹೇಳ್ತಾರೆ. 70 ಲಕ್ಷ ರೂಪಾಯಿ ಡೊನೇಷನು ಸರ್, ಎಲ್ಲ ಸೇರಿ 1 ಕೋಟಿ ಖರ್ಚು. ಒಂದೇ ಒಂದು ಮಾತಂದೆ, ರೇಪ ನೀವು ದುಡ್ಡು ಸಾಲ ಮಾಡ್ತಿರೋ ಇನ್ನೊಂದು ಮಾಡ್ತಿರೋ ನಿಮ್ಮ ಇಷ್ಟ, ನಾ ಬೇಡ ಅಲ್ಲ. ನಾನು ಇವತ್ತು ಚಾಲೆಂಜ್ ಮಾಡ್ತೀನಿ. ಅವ್ರು AML ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಮೊದಲು ಈ 30% ಗ್ಯಾಪ್ನ ಸರಿ ಮಾಡ್ಕೊಳ್ದೆ ಹೋದರೆ ನೀವು 1-10 ಕೋಟಿ ಖರ್ಚು ಮಾಡೋರು ಮಾಡೋಕ್ಕಾಗಲ್ಲ. ಡಿಗ್ರಿ ತಗೋತಾರೆ, ಕೆಲಸ ತಗೊಳ್ಳಲ್ಲ ಸರ್. ಇನ್ನೊಂದು ಗೊತ್ತಾ ಸರ್, ಗೂಗಲಲ್ಲಿ ಒಂದು ಲೇಟೆಸ್ಟ್ ಒಂದು ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಗೂಗಲಲ್ಲಿ ಒಂದು ರಿಸರ್ಚ್ ರಿಪೋರ್ಟ್ ಅವ್ರ ಎಂಪ್ಲಾಯೀಸ್ ಬಗ್ಗೆ ಬಂದಿದೆ. ಗೂಗಲಲ್ಲಿರೋಂಥ 80% ಜನ ಬರೀ ಕೆಲಸ ತಗೋಬೇಕಾದ್ರೆ ಆಪ್ಟಿಟ್ಯೂಡ್ ಇದು ಯಾರು ಹೈಯೆಸ್ಟ್ ಅಂತ ತಗೊಂಡ್ರೋ ಅದರಲ್ಲಿ 80% ಪೀಪಲ್ ಆರ್ ಫೇಲ್ಡ್ ಟು ಗೋ ಟು ದ ನೆಕ್ಸ್ಟ್ ಲೆವೆಲ್. ಡು ಯು ನೋ ದಿಸ್? ಆದ್ಮೇಲೆ ಅರ್ಥ ಮಾಡ್ಕೊಳ್ಳಿ. ಗೂಗಲ್ ಕಂಪನಿ ರಿಪೋರ್ಟು ಲೇಬರ್ ಅವ್ರ ರಿಪೋರ್ಟ್ ನಂದಲ್ಲ. ಗೂಗಲ್ ಅವ್ರ ಎಂಪ್ಲಾಯೀಸ್ ಬಗ್ಗೆ ಮಾಡಿರೋದು. ಆರಂಭದಲ್ಲಿ ಏನು ಮಾರ್ಕ್ಸು ಆಪ್ಟಿಟ್ಯೂಡ್ ಅಂತ ತೊಗೊಂಡು ಬರ್ತಾನೋ ಅವನು ನೆಕ್ಸ್ಟ್ ಲೆವೆಲ್ ಹೋಗೋದ್ರಲ್ಲಿ 70-80% ಜನ ನೆಕ್ಸ್ಟ್ ಲೆವೆಲ್ಗೆ ಹೋಗೋಕ್ಕಾಗ್ತಾ ಇಲ್ಲ. ನೆಕ್ಸ್ಟ್ ಲೆವೆಲ್ಗೆ ಹೋಗೋಕೆ ಏನು ಬೇಕು? ಬರೀ ನೀನು ಅಲ್ಲಿ ಯಾವುದೋ ಒಂದು ಕೋಡ್ ಬರೆಯೋದಲ್ಲ, ನೀನು ಎಬಿಲಿಟೀಸ್ ಬೇಕಲ್ಲಿ. 64 ಎಬಿಲಿಟಿ ಬೇಕು. ನೀನು ಕೋಡ್ ಬರೆಯೋಕ್ಕೆ ಬೇಕಾಗಿರೋ ಎಬಿಲಿಟಿ ಎಷ್ಟು ಗೊತ್ತಾ? 10-12 ಮಾತ್ರ. ಲೀಡರ್ ಆಗೋಕ್ಕೆ ಬೇಕಾಗಿರೋ ಎಬಿಲಿಟಿ 64. ಸೊ ನಾವು ಹೇಳ್ತಾ ಇರೋದು ಇಡೀ ಇಂಡಿಯನ್ ಎಜುಕೇಷನ್ ಸಿಸ್ಟಮು, ಸ್ಕೂಲ್ಗಳು, ಭಾಳ ಸೆಲೆಕ್ಟ್ ಸ್ಕೂಲ್ಸ್ ಜೊತೆಗೆ ನಾವು ವರ್ಕ್ ಮಾಡ್ತಾ ಇದ್ದೀವಿ ಆಲ್ರೆಡಿ. ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ನಾವು ಗಮನ ಕೊಡದೇ ಇದ್ರೆ ಸರ್, ಯಾವುದೇ ಕಾರಣಕ್ಕೆ ನೋಡ್ರಿ, ಒಂದಂತೂ ನಿಜ ರೀ, ಮಕ್ಕಳನ್ನ ಟೊಳ್ಳು ಮಾಡೋ ಹಕ್ಕು ನಮ್ಗೆ ಯಾರಿಗೂ ಇಲ್ಲ. ಮುಂದಿನ ಪೀಳಿಗೆಗೆ ಕನ್ನಡ ಹಾಳು ಮಾಡೋದು, ಮುಂದಿನ ಪೀಳಿಗೆಗೆ ಮಕ್ಕಳನ್ನ ಹಾಳು ಮಾಡೋದು ನೀವು ಹೇಳಿದ್ರಿ, ಹಕ್ಕು ನಮ್ಗೆ ಯಾರಿಗೂ ಇಲ್ಲ. ಮಾಡೋದಾದರೆ ಒಟ್ಟಿಗೆ ಬೆಳೆಸೋಣ. ಇಲ್ವಾ ಅವ್ರವ್ರು ಬಿಟ್ಬಿಟ್ಟು ನಮ್ಗೆ ಯಾರಿಗೂ ಯೋಗ್ಯತೆ ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗ್ಬೋಣ. ಮಗು ಇಲ್ಲದೇ ಇರೋದು ನಾವು ಕೇಳ್ಬಿಟ್ಟು ಅವ್ನು ಹಾಳು ಮಾಡಿ ಅಪ್ಪ ಅಮ್ಮಂದಿರಿಗೂ ಹಾಳು ಮಾಡೋದು ಬೇಡ. ಐ ಆಮ್ ಡ್ಯಾಮ್ ಕ್ಲಿಯರ್ ಆನ್ ದಟ್ ಸರ್. ನಮ್ಮನ್ನು ಐರೈಸ್ ಪ್ರೋನ ವರ್ಲ್ಡ್ಸ್ ಫಸ್ಟ್ ಸಕ್ಸಸ್ ಡಾಕ್ಟರ್ ಅಂತ ಕರೀತಾರೆ, ನಾಟ್ ವಿತೌಟ್ ಎ ರೀಸನ್. ಡಾಕ್ಟ್ರು ಸುಳ್ಳು ಹೇಳೋಂಗಿಲ್ಲ ಸರ್. ಕ್ಯಾನ್ಸರ್ ಇದ್ದರೆ ಕ್ಯಾನ್ಸರ್ ಇದೆ ಅಂತ ಹೇಳ್ಬೇಕು, ಕರೆಕ್ಟಾ ಸರ್? ಕ್ಯಾನ್ಸರ್ ಇದ್ದರೆ ಕ್ಯಾನ್ಸರ್ ಇದೆ ಅಂತೀವಿ. ಆತ್ಮೀಯರೇ, ಪೋಷಕರೇ, ನಾವು ಮಗು ನಿಮ್ಮದು ಈ ವಿಚಾರದಲ್ಲಿ ವೀಕ್ ಇದೆ ಅಂದರೆ ವೀಕ್ ಇದೆ ಅಂತೀವಿ. ವೀಕ್ನ ಸರಿ ಮಾಡ್ಕೊಳ್ಳೋದು ಹೆಂಗೆ ಅಂತಲೂ ಹೇಳ್ತೀವಿ. ಆದರೆ ಅದನ್ನು ಬಿಟ್ಬಿಟ್ಟು ವೀಕ್ ಇರೋದನ್ನು ಮುಚ್ಚಿಟ್ಬಿಟ್ಟು ಮೇಕಪ್ ಮಾಡಿಬಿಟ್ಟು 92% 95% ಅಂತ ಬೇರೆಯವ್ರು ಕೊಡ್ಬೋದು, ನಾವಂತೂ ಕೊಡಲ್ಲ. ನಿಮ್ಮ ಯೋಗ್ಯತೆ ಏನಿದೆ ಅಷ್ಟನ್ನು, ಅದಕ್ಕೆ ನಾವು ಬರೀ ಇದನ್ನ ಸಾಮರ್ಥ್ಯ ಸತ್ವ ಅಂತ ಕರೆಯಲ್ಲ, ಸಾಮರ್ಥ್ಯ ಸತ್ಯ ಅಂತ ಕರಿತೀನಿ ನಾನು. ಸೊ ಸಾಮರ್ಥ್ಯ ಸತ್ವಗಳನ್ನು ನಿಖರವಾಗಿ, ನಿರ್ದಿಷ್ಟವಾಗಿ, ವೈಜ್ಞಾನಿಕವಾಗಿ ಅಳೆದು ನಿಮಗೆ ನಾವೇನು ರಿಪೋರ್ಟ್ ಕೊಡ್ತೀವಿ ಅದು ಸಾಮರ್ಥ್ಯ ಸತ್ಯ ವರದಿ. ಈ ಎಪಿಸೋಡ್ಗೆ ಈ ಟೀಚರ್ಸು ಮತ್ತು ಇಡೀ ಇಕೋಸಿಸ್ಟಮ್ ಬಗ್ಗೆ ಮಾತಾಡೋದು. ಖಂಡಿತವಾಗಿಯೂ ಕೂಡ ನೀವು ಹೇಳಿದಾಗೆ ಇಡೀ ಒಂದು ಶಿಕ್ಷಣ ವ್ಯವಸ್ಥೆ ಸರಿಯಾಗಬೇಕಾದ್ರೆ ಅದು ಕೇವಲ ಒಂದು ಪ್ರಯತ್ನ ಅಲ್ಲ. ವಿದ್ಯಾರ್ಥಿಗಳು, ಪೋಷಕರು, ಸರ್ಕಾರ, ಸ್ಟೂಡೆಂಟ್ಸು, ಟೀಚರ್ಸು ಅಂತಲ್ಲ, ಎಲ್ಲರೂ ಕೂಡ ಒಂದು
ಒಟ್ಟುಗೂಡಿದಾಗ ಮಾತ್ರ ಒಂದು 100%. ಬದಲಾವಣೆಯನ್ನು ತರೋದಕ್ಕೆ ಸಾಧ್ಯ ಆಗುತ್ತೆ. ಹೌದು. ಇವತ್ತಿನ ಈ ಎಪಿಸೋಡ್ನಲ್ಲಿ ಆ ವಿಚಾರವನ್ನು ನಾವು ನಿಮಗೆ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಸಾಕಷ್ಟು ಜನ ಇವತ್ತು ಕೂಡ ನಮ್ಮ ಜೊತೆಯಲ್ಲಿ ಜಾಯ್ನ್ ಆಗಿರ್ತೀರಿ. ಮುಂಚಿನ 2 ಎಪಿಸೋಡ್ಗಳ ಲಿಂಕು ನಿಮಗೆ ಇಲ್ಲಿ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಏನಿದೆ ಅಲ್ಲಿ ಲಿಂಕ್ ಇರುತ್ತೆ, ಅದನ್ನೂ ಕೂಡ ನೀವು ನೋಡಿ. ಅಂದರೆ ಪ್ರಾರಂಭದಿಂದ ನೋಡ್ತಾ ಬಂದಾಗ ನಾವು ಯಾರು ಯಾಕೆ ಇದನ್ನು ಮಾಡಬೇಕು ಅಂತೇಳಿ ಅಂದ್ಕೊಳ್ತಾ ಇದ್ದೀವಿ ಅಂತೇಳಿ. ಈಗ ಸಮಸ್ಯೆ ಇದೆ ಅಂತ ಎಲ್ಲರೂ ಹೇಳ್ತಾರೆ. ಒಂದು ಮಾಧ್ಯಮವಾಗಿ ಸುವರ್ಣ ಕೂಡ ಇದರಲ್ಲಿ ಸಾಕಷ್ಟು ವಿಚಾರವನ್ನು ಮಾಡುತ್ತೆ. ಸಮಾಜವನ್ನು ಸುಧಾರಣೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಮಾಜವನ್ನು ಸ್ಟ್ರೆಂಥನಿಂಗ್ ಮಾಡೋದಕ್ಕೆ, ಆ ಶಕ್ತಿಯ ಭಾಗವಾಗೋದಕ್ಕೆ ನಾವು ಕೂಡ ಬಯಸ್ತಾ ಇರುವಂಥದ್ದು. ಅದೇ ಕಾರಣಕ್ಕಾಗಿ ಮಂಜುನಾಥ್ ಸರ್ ಕೂಡ ನಮ್ಮ ಜೊತೆಯಲ್ಲಿ ಜಾಯ್ನ್ ಆಗಿದ್ದಾರೆ. ಇವತ್ತಿನ ಈ 3ನೇ ಎಪಿಸೋಡನ್ನು ಮುಗಿಸಿದ್ದೀವಿ. 4ನೇ ಎಪಿಸೋಡ್ನಲ್ಲಿ ಮತ್ತೊಂದಿಷ್ಟು ಒಂದು ಮಹತ್ವದ ವಿಚಾರಗಳನ್ನು ಇಟ್ಟುಕೊಂಡು ನಿಮ್ಮ ಜೊತೆಯಲ್ಲಿ ಬರ್ತೀವಿ, ಮತ್ತೆ ಅದರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಐ ಹೋಪ್ ಇದು ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. Yes, ಖಂಡಿತವಾಗಿ. ಪರ್ಟಿಕ್ಯುಲರ್ 4ನೇ ಎಪಿಸೋಡ್ ನಾಳೆ ವೆರಿ ವೆರಿ ಇಂಪಾರ್ಟೆಂಟ್ ಎಪಿಸೋಡ್. ಇಲ್ಲಿವರೆಗೂ ಅವ್ರಿಗೆ ಪ್ರಿಲ್ಯೂಡ್ ಅಂತೀವಿ, ಬರೀ ಟ್ರೈಲರ್ ನೋಡಿರೋದು. ಆತ್ಮೀಯರೇ, ಪೋಷಕರೇ, ಮಕ್ಕಳೇ, ನಾಳೆ ನಿಜವಾದ ಸಬ್ಜೆಕ್ಟು ಏನು ಗೊತ್ತಾ? ಟೆನ್ಷನ್ ತಗೊಳ್ಳದೆ ನಮ್ಮ ಪ್ರಾಸೆಸ್ ಏನು? ಸ್ಟ್ರೆಸ್ ಫ್ರೀ, ಸೈಂಟಿಫಿಕ್ ಆ್ಯಂಡ್ ಸ್ಟ್ರಕ್ಚರ್ಡ್. ಸ್ಟ್ರೆಸ್ ಫ್ರೀ, ಸೈಂಟಿಫಿಕ್ ಆ್ಯಂಡ್ ಸ್ಟ್ರಕ್ಚರ್ಡ್ ಆ್ಯಂಡ್ ಅಫೋರ್ಡಬಲ್. 64 ಎಬಿಲಿಟಿಗಳನ್ನ ಸ್ಟ್ರೆಂಥನ್ ಮಾಡ್ಕೊಳ್ಳೋದು ಹೇಗೆ, 6 ಬೇರೆ ಬೇರೆ ಪಾತ್ರಗಳಿಗೆ ರೆಡಿ ಆಗೋದು ಹೆಂಗೆ, 5ನೇ ಕ್ಲಾಸಿಗಾಗಲಿ 21ಕ್ಕಾಗಲಿ, ಇದನ್ನು ಸೈಂಟಿಫಿಕ್ ಆಗಿ ನಾಳೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಪರ್ಟಿಕ್ಯುಲರ್ಲಿ ಟುಮಾರೋಸ್ ಎಪಿಸೋಡ್ ಈಸ್ ಎಕ್ಸ್ಟ್ರೀಮ್ಲಿ ವೈಟಲ್. ಬಟ್ ಆ್ಯಸ್ ಇ ಸೆಡ್, ನಮ್ಮಗಳಿಗೆ ಪ್ರಪಂಚದಲ್ಲಿ ಯಾರೂ ಮಾಡದೇ ಇರೋಂಥ ಒಂದು ಕನ್ನಡಿಗನ ಆವಿಷ್ಕಾರ ಇದು, ಅನ್ವೇಷಣೆ ಇದು. ದಯವಿಟ್ಟು ನಿಮ್ಮ ಫೀಡ್ಬ್ಯಾಕ್ ಕೊಟ್ಟಷ್ಟು ನಾವು ಇನ್ನೂ ಹೆಚ್ಚೆಚ್ಚು ಸೇವೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನಿಮಗೂ ಅಷ್ಟೇ ರಾಜ್ಜಿ. ಥ್ಯಾಂಕ್ ಯು. ಪ್ಲೀಸ್. ಖಂಡಿತವಾಗಿ ಕೂಡ ಈಗ ಮಂಜುನಾಥ್ ಅವರು ಹೇಳಿದ ಹಾಗೆ ಇದು ಟ್ರೇಲರ್ ಅಷ್ಟೇ, ಪಿಕ್ಚರ್ ಇನ್ನೂ ಬಾಕಿ ಇದೆ. ನಾಳಿನ ಎಪಿಸೋಡಲ್ಲಿ ಆ ಪಿಕ್ಚರನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಅಲ್ಲಿವರೆಗೂ ಇದೇ ರೀತಿಯಾಗಿ ನಮ್ಮ ಜೊತೆಯಲ್ಲಿ ನೀವು ಇರ್ತಾ ಇರಿ, ನೋಡ್ತಾ ಇರಿ ನಿರಂತರವಾಗಿ ಸುವರ್ಣ ನ್ಯೂಸ್. ನೇರ, ದಿಟ್ಟ, ನಿರಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.